ನಾನಿವತ್ತು ಮಾತನಾಡುವಂಥ ಸಂಗತಿ ನಾವು ನಿಲ್ಲಬೇಕು ಎಂಬುದಾಗಿ. ಹಲ್ಲೆಲೂಯಾ. ಏನು ನಿಲ್ಲಬೇಕು? ಪಕ್ಕದವರಿಗೆ ಹೇಳಿ, ನಿಲ್ಲಬೇಕು. ಹಲ್ಲೆಲೂಯಾ. ಯಾವುದಕ್ಕೆ ನಾವು ನಿಲ್ಲಬೇಕು, ಏನಕ್ಕೆ ನಾವು ನಿಲ್ಲಬೇಕು, ಯಾವ ವಿಷಯಗಳಲ್ಲಿ ನಾವು ನಿಲ್ಲಬೇಕು ಎಂಬುದಾಗಿ ನಾವು ಇವತ್ತು ಕಲೀಲಿಕ್ಕೆ ಹೋಗ್ತಾ ಇದ್ದೇವೆ. ಆದರೆ ಅದಕ್ಕಿಂತ ಮುಂಚಿತವಾಗಿ ನಾವು ಅರ್ಥ ಮಾಡಿಕೊಳ್ಳಬೇಕು, ದೇವರು ನಮ್ಮನ್ನು ನಿಲ್ಲಬೇಕೆಂಬುದಾಗಿ ಹೇಳಿದ್ದಾನೆ. ಆದರೆ ನಾವು ದೇವರ ಆಯ್ಕೆಗಳು ಎಂಬುದಾಗಿ ನಮಗೆ ಮೊದಲು ಗೊತ್ತಿರಬೇಕು. ಹಲ್ಲೆಲೂಯಾ. ನಾವು ದೇವರ ಆಯ್ಕೆಗಳಾಗಿದ್ದೇವೆ. ದೇವರು ನಮ್ಮನ್ನು ಆದುಕೊಂಡಿದ್ದಾನೆ. ಆತನು ಆದುಕೊಂಡ ನಿಮಿತ್ತವಾಗಿ ಸೈತಾನನು ಹಲವು ರೀತಿಯಲ್ಲಿ ನಮ್ಮನ್ನು ಬೀಳಿಸಬೇಕು, ಕುಗ್ಗಿಸಬೇಕು, ನಾವು ಜನರ ಮುಂದೆ ನಿಲ್ಲಬಾರದೆಂಬುದಾಗಿ ಆತನೇನು ಮಾಡ್ತಿದ್ದಾನೆ, ಶತ ಪ್ರಯತ್ನವನ್ನು ಪಡುತ್ತಾ ಇರುತ್ತಾನೆ. ಒಬ್ಬರು ಹೀಗೆ ಹೇಳುತ್ತಾರೆ, ನಾಚಿಕೆ ಎಂಬ ರಹಸ್ಯ ಸಮಾಧಿಯಲ್ಲಿ ಅನೇಕ ಜನರು ನಿಧಾನವಾಗಿ ಸಾಯುತ್ತಾ ಇದ್ದಾರೆ ಎಂಬುದಾಗಿ. ನಾಚಿಕೆ ಎಂಬ ರಹಸ್ಯ ಸಮಾಧಿಯಲ್ಲಿ ಅನೇಕ ಜನರು ನಿಧಾನವಾಗಿ ಸಾಯುತ್ತಾ ಇದ್ದಾರೆ. ಇವತ್ತು ಮನುಷ್ಯನಿಗೆ ಸೈತಾನನು ವಿವಿಧ ಸಂಗತಿ, ನಾವು ಮಾಡಿದ ತಪ್ಪುಗಳು, ನಾವು ಮಾಡಿದಂಥ ಕೆಲವು ಎಡವಟ್ಟುಗಳು ಇವತ್ತು ನಮ್ಮನ್ನು ನಾಚಿಕೆ ಒಳಪಡಿಸಿ ಆ ನಾಚಿಕೆ ಎಂಬ ಸಮಾಧಿಯಲ್ಲಿ ಜನರು ಏನಾಗ್ತಾ ಇದ್ದಾರಂತೆ, ಸಾಯುತ್ತಾ ಇದ್ದಾರೆ ಎಂಬುದಾಗಿ. ಹೌದು ಪ್ರಿಯರೇ, ಇವತ್ತು ನಾವು ಯೇಸು ಕ್ರಿಸ್ತನ ಮುಖಾಂತರ ನಾವು ಬಿಡುಗಡೆ ಹೊಂದಿದವರಾಗಿದ್ದೇವೆ. ನಾವು ಇನ್ನೂ ಸಹ ಬಿಡುಗಡೆ ಹೊಂದಿದವರು, ನೀತಿವಂತರಾದವರು. ಇವತ್ತು ರಹಸ್ಯವಾದಂಥ ಸಮಾಧಿಯಲ್ಲಿ ನಾವು ಸಾಯುತ್ತಾ ಇದ್ದೇವೋ? ನಮ್ಮ ಮುಂದೆ ಪ್ರಶ್ನೆ ಇದೆ ಪ್ರಿಯರೇ. ಇವತ್ತು ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಆರಿಸಿಕೊಂಡು ಆತನು ನಮಗೆ ಪೂರ್ವ ಸ್ಥಿತಿಯೆಲ್ಲ ಹೋಗಿ ನೂತನವಾಗಿ ನಮ್ಮನ್ನು ಮಾಡಿದ್ದಾನೆ. ಹಲ್ಲೆಲೂಯಾ. ಪೂರ್ವ ಸ್ಥಿತಿಯನ್ನೆಲ್ಲ ತೆಗೆದು ನಮ್ಮನ್ನು ನೂತನವಾಗಿ ಮಾಡಿದ್ದಾನೆ. ಯಾಕೆ? ಹಲ್ಲೆಲೂಯಾ. ಅವನ ವಾಕ್ಯದಲ್ಲಿ ಓದುತ್ತೇವೆ, ನಾವು ಯಾವಾಗ ಆತನಲ್ಲಿ ಇರುತ್ತೇವೋ, ಕ್ರಿಸ್ತನಲ್ಲಿ ನಾವು ಇದ್ದರೆ ಅವನು ಏನಾಗ್ತಾನೆ, ನೂತನ ಸೃಷ್ಟಿಯಾಗುತ್ತಾನೆ ಎಂಬುದಾಗಿ. ಇವತ್ತು ಪ್ರಿಯರೇ, ನಾವೆಲ್ಲರೂ ನೂತನ ಸೃಷ್ಟಿಗಳಾಗಿದ್ದೇವೆ. ಇವತ್ತು ನಾಚಿಕೆ ಎಂಬ ಸೈತಾನನ ಬಂಧನ ನಮ್ಮನ್ನು ಕಟ್ಟಿರುವುದಾದರೆ ಇವತ್ತು ನಮಗೆ ನಾವು ಅರ್ಥ ಮಾಡಿಕೊಂಡು ನಮಗೆ ನಾವು ಹೇಳಿಕೊಳ್ಳಬೇಕು, ನಾನು ಏನಾಗಿದ್ದೇನೆ, ಕ್ರಿಸ್ತನಲ್ಲಿ ನೂತನ ಸೃಷ್ಟಿಯಾಗಿದ್ದೇನೆ. ಈ ಯಾವ ಬಂಧನಗಳು ನನ್ನನ್ನು ಏನು ಮಾಡಲಿಕ್ಕಾಗೋದಿಲ್ಲ, ಹಿಡಿದಿಟ್ಕೊಳ್ಳಿಕ್ಕೆ ಆಗುವುದಿಲ್ಲ ಎಂಬುದಾಗಿ. ಹೌದು ಪ್ರಿಯರೇ, ಹೌದು. ನಮ್ಮ ಮನಸ್ಸು, ನಮ್ಮ ಹೃದಯ, ನಮ್ಮ ನೂತನ ಸ್ವಭಾವ ಎಲ್ಲವನ್ನು ದೇವರು ತಾನೇ ಮಾಡಬೇಕು. ಇದು ನಾವಾಗಲೇ ಪ್ರಯತ್ನ ಪಟ್ಟರೆ ಇದು ಆಗುವುದಿಲ್ಲ. ದೇವರೇ ನಮಗೆ ಸಹಾಯವನ್ನು ಮಾಡು. ಅದಕ್ಕೋಸ್ಕರ ಯಾವಾಗಲೂ ದೇವರೊಂದಿಗೆ ನಾವು ಒಳ್ಳೆಯದಾಗಿರಬೇಕು ಮತ್ತು ಕ್ರಿಸ್ತನ ಆಯ್ಕೆ ಆಗಿದ್ದೇವೆ ಎಂಬುದಾದಂಥ ತೀರ್ಮಾನ ನಮಗೆ ಬೇಕು ಪ್ರಿಯರೇ. ನಿಲ್ಲುವಂಥದ್ದು ಎಂದರೆ ಏನು? ನಾವು ಜ್ಞಾನೋಕ್ತಿಗಳಲ್ಲಿ ನಾವು 4ನೇ ಅಧ್ಯಾಯ 26ನೇ ವಚನ ಹೀಗೆ ಹೇಳ್ತದೆ. ನಾವು ನಿಲ್ಲುವಂಥ ವಿಷಯಗಳಲ್ಲಿ ಜ್ಞಾನೋಕ್ತಿ 4:26, ನೀನು ನಡೆಯುವ ದಾರಿಯನ್ನು ಸಮ ಮಾಡು, ನಿನ್ನ ಮಾರ್ಗಗಳೆಲ್ಲ ದೃಢವಾಗಿರಲಿ ಎಂಬುದಾಗಿ ಅಲ್ಲಿ ಜ್ಞಾನಿಯಾದ ಸೊಲೊಮೋನ ಹೇಳ್ತಾನೆ. ನೀನು ನಡೆಯುವ ದಾರಿಯನ್ನು ಸಮ ಮಾಡು, ನಿನ್ನ ಮಾರ್ಗಗಳೆಲ್ಲ ದೃಢವಾಗಿರಲಿ. ಇಲ್ಲಿ ಜ್ಞಾನಿಯಾದ ಸೊಲೊಮೋನ, ನಮಗೆ ಗೊತ್ತಿದೆ, ಆತನು ಶ್ರೇಷ್ಠವಾದ ಜ್ಞಾನವನ್ನು ಹೊಂದಿದಂಥ ಒಬ್ಬ ವ್ಯಕ್ತಿ. ದೇವರು ಅವನಿಗೆ ವಿಶೇಷವಾದ ಜ್ಞಾನ, ಭೂಲೋಕದಲ್ಲಿ ಯಾರಿಗೂ ಇಲ್ಲದಂಥ ಶ್ರೇಷ್ಠವಾದ ಜ್ಞಾನ ಯಾರಿಗಾದರೂ ಬೈಬಲಲ್ಲಿ ಕೊಡಲ್ಪಟ್ಟಿರುವುದಾಗಿದ್ದರೆ ಅದು ಯಾರಾಗಿದೆ? ಸೊಲೊಮೋನನಾಗಿದ್ದಾನೆ. ಆ ಸೊಲೊಮೋನನು ಹೀಗೆ ಬರೀತಾ ಇದ್ದಾನೆ, ನೀನು ನಡೆಯುವ ದಾರಿಯನ್ನು ಸಮ ಮಾಡು. ನೀನು ಯಾವ ದಾರಿಯಲ್ಲಿ ಇವತ್ತು ಹೋಗುತ್ತಾ ಇದೆಯೋ ಅದನ್ನೇನು ಮಾಡಿಕೋ, ಸಮ ಮಾಡಿಕೋ. ನಿನ್ನ ಮಾರ್ಗಗಳಲ್ಲೆಲ್ಲ ದೃಢವಾಗಿರಲಿ. ಅಂದರೆ ಇನ್ನೊಂದು ಅರ್ಥದಲ್ಲಿ, ನಿನ್ನ ಮಾರ್ಗದಲ್ಲಿ ನೀನೇನಾಗಿರು, ಒಳ್ಳೆ ದೃಢವಾಗಿ ನಿಂತುಕೋ. ನೀನು ಯಾವುದನ್ನು ಹೊಂದಿಕೊಂಡಿದೆಯೋ, ಯಾವುದು ನಿನಗೆ ಇವತ್ತು ದೇವರು ಲಭಿಸಿಕೊಟ್ಟಿದ್ದಾನೋ ಆ ಮಾರ್ಗದಲ್ಲಿ ನೀನೇ ಏನಿರಬೇಕೆಂಬುದಾಗಿ ಹೇಳ್ತಾ ಇದ್ದಾನೆ. ದೃಢವಾಗಿ ನಿಲ್ಲು, ಸ್ಥಿರವಾಗಿ ನಿಲ್ಲು. ನಮ್ಮ ನಂಬಿಕೆಯ ಮಟ್ಟವೇನು ಪ್ರಿಯರೇ? ಇವತ್ತು ನಾವು ಯಾವುದಕ್ಕಾಗಿ ದೃಢವಾಗಿ ನಿಂತಿದ್ದೇವೆ? ಯಾಕೆ ನಮಗೆ ದೃಢವಾಗಿ ನಿಲ್ಲಲು ಆಗುತ್ತಾ ಇಲ್ಲ? ಯಾವುದು ನಮ್ಮನ್ನು ಅಸ್ಥಿರಗೊಳಿಸುತ್ತಾ ಇದೆ? ಯಾವಾಗಲೂ ಈ ಪ್ರಶ್ನೆಗಳನ್ನು ಯೋಚಿಸಿದ್ದೀರಾ? ಯಾವತ್ತಾದರೂ ನೀವು ಯೋಚಿಸಿದ್ದೀರಾ, ಯಾಕೆ ನಾನು ದೃಢವಾಗಿ ನಿಂತಿದ್ದೇನೆ? ಯಾವ ವಿಷಯದಿಂದ ನಾವು ದೃಢವಾಗಿ ನಿಂತಿದ್ದೇವೆ? ನಮ್ಮ ನಂಬಿಕೆಯ ಮಟ್ಟವೇನಾಗಿದೆ ಇವತ್ತು? ನಮಗೆ ದೃಢವಾಗಿ ನಿಲ್ಲಲು ಯಾಕೆ ಆಗುತ್ತಿಲ್ಲವೆಂಬ ಪ್ರಶ್ನೆಯನ್ನು ಮಾಡಿಕೊಂಡಿದ್ದೀರಾ? ನಾವು ಯಾವುದು ನಮ್ಮನ್ನು ಅಸ್ಥಿರಗೊಳಿಸುತ್ತಾ ಇದೆ ಎಂಬುದಾದಂಥ ವಿಷಯವನ್ನಾದರೂ ಯೋಚನೆ ಮಾಡಿದ್ದೀರಾ ಪ್ರಿಯರೇ? ಇವತ್ತು ನಮ್ಮನ್ನು ಅಸ್ಥಿರಗೊಳಿಸಲು ಸೈತಾನನು ಪ್ರಯತ್ನ ಪಡುತ್ತಾ ಇದ್ದಾನೆ.
ನಾವು ದೃಢವಾಗಿ ನಿಲ್ಲಬಾರದೆಂಬುದಾಗಿ ಸೈತಾನನು ಹಗಲು ರಾತ್ರಿ ಪರಿಶ್ರಮ ಪಡುತ್ತಾ ಇದ್ದಾನೆ. ನಾವು ಹಲ್ಲೆಲೂಯಾ ಯಾವುದಕ್ಕೆ ನಿಂತಿದ್ದೇವೆ ಎಂಬುದಾದಂಥ ಕನ್ಫ್ಯೂಷನನ್ನು ಸಹ ಸೈತಾನ ನಮ್ಮ ಜೀವಿತದಲ್ಲಿ ಉಂಟು ಮಾಡುತ್ತಾ ಇದ್ದಾನೆ. ಯಾಕೆಂದರೆ ಅವನಿಗೆ ಗೊತ್ತಿದೆ, ಈ ಎಲ್ಲ ಚಂಚಲತನವನ್ನು ನಮ್ಮಲ್ಲಿ ತಂದು ಹಾಕಿದರೆ ಆತನು ವಿನ್ ಆಗುತ್ತಾನೆ ಎಂಬುದಾಗಿ ಗೊತ್ತಿದೆ. ನಂಬಿಕೆಯಿಂದ ನಿಮ್ಮನ್ನು ಬೀಳಿಸಬಹುದು ಎಂಬುದಾಗಿ ಗೊತ್ತಿದೆ ಪ್ರಿಯರೇ. ಹಾಗಾಗಿ ಆತನು ನಿಮ್ಮನ್ನು ನಂಬಿಕೆಯಲ್ಲಿ ನಿಲ್ಲದ ಹಾಗೆ, ಓ ಹಲ್ಲೆಲೂಯಾ, ನಂಬಿಕೆಯಿಂದ ನೀವು ದೂರ ಸರಿಯಬೇಕೆಂಬುದಾಗಿ ಆತನು ಪ್ರಯತ್ನ ಪಡುತ್ತಾ ಇದ್ದಾನೆ. ನಿಲ್ಲು ಅಂದರೆ ಏನು? ನಿಲ್ಲುವಂತ ಹೇಳಿದರೆ ನಾವು ಯೂಶುವಲಿ ಈ ಸುಪ್ರೀಂ ಕೋರ್ಟ್ಗಳು ನಾವು ನೋಡ್ತೇವೆ. ಹೈಕೋರ್ಟ್ ಆಗಿರ್ಬೋದು, ಸುಪ್ರೀಂ ಕೋರ್ಟಲ್ಲಿ ಆಗಿರ್ಬೋದು, ಈ ಸುಪ್ರೀಂ ಕೋರ್ಟ್ಗಳಲ್ಲಿ ಒಂದು ವರ್ಡಿಕ್ಟನ್ನು ಪಾಸ್ ಮಾಡ್ತಾರೆ ಅಥವಾ ಜಡ್ಜ್ಮೆಂಟನ್ನು ಪಾಸ್ ಮಾಡಿದಾಗ ಆ ಜಡ್ಜ್ಮೆಂಟು ಪಾಸ್ ಆದ ಮೇಲೆ ಅದು ಏನಾಗ್ತದೆ, ಅದು ಎಲ್ಲರೂ ಕೈಕೊಳ್ಳುವಂಥದ್ದಾಗಿರ್ತದೆ. ಅದೆಲ್ಲರೂ ಕೈಕೊಳ್ಳುವಂಥ ಒಂದು ತೀರ್ಮಾನವಾಗಿರ್ತದೆ. ಸರ್ಕಾರವಾಗಿರ್ಬೋದು, ಪ್ರತಿಯೊಬ್ಬ ವ್ಯಕ್ತಿಯೂ ಒಂದು ಸಾರಿ ನ್ಯಾಯಾಧೀಶರು ಒಂದು ಜಡ್ಜ್ಮೆಂಟನ್ನು ಪಾಸ್ ಮಾಡಿದರೆ ಆ ಜಡ್ಜ್ಮೆಂಟ್ ಒಂದು ಯಾವುದೇ ವಿಷಯ, ಸರ್ಕಾರಕ್ಕೆ ಸಂಬಂಧಪಟ್ಟಾಗಿರುವ, ವೈಯಕ್ತಿಕ ಸಂಬಂಧಪಟ್ಟದ್ದು, ಅದು ಎಲ್ಲರಿಗೂ ಅನ್ವಯವಾಗುವಂಥದ್ದು. ಆ ಸಮಸ್ಯೆಗೆ ಎಲ್ಲರಿಗೂ ಅನ್ವಯವಾಗುವಂಥ ಸಂಗತಿಯಾಗಿರ್ತದೆ. ಆ ಸಮಯದಲ್ಲಿ ಆ ಸುಪ್ರೀಂ ಕೋರ್ಟ್ ಆಗಿರ್ಬೋದು, ಯಾವುದೇ ನ್ಯಾಯಾಲಯ ಆಗಿರ್ಬೋದು, ಅವರ ವರ್ಡಿಕ್ಟಲ್ಲಿ ಅವ್ರು ಏನು ಹೇಳ್ತಾರೆ, ದೃಢವಾಗಿ ನಿಲ್ಲುವಂಥದ್ದು. ಅದು ಎಷ್ಟೇ ವಿರೋಧ ಮಾಡಿದರು, ಸ್ಟ್ರೈಕ್ಗಳು ಮಾಡಿದರು, ಸುಪ್ರೀಂ ಕೋರ್ಟ್ ಹೇಳ್ತದೆ ನಾವೊಂದು ಜಡ್ಜ್ಮೆಂಟನ್ನು ಪಾಸ್ ಮಾಡಿದ್ದೇವೆ, ಆ ಜಡ್ಜ್ಮೆಂಟನ್ನು ಏನು ಮಾಡಲಿಕ್ಕೆ ಆಗೋದಿಲ್ಲ, ಬದಲಾಯಿಸ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಏನು ಹೇಳ್ತಾರೆ, ನಿಲ್ಲುವಂಥದ್ದು. ಇವತ್ತು ನಾವು ಆ ರೀತಿಯ ನಿಲುವುಗಳ ಬಗ್ಗೆ ನಾವು ಮಾತನಾಡಲಿಕ್ಕೆ ಹೋಗ್ತಿದ್ದೇವೆ. ಅಂದರೆ ಮತ್ತು ಇನ್ನೊಂದು ಡಿಫೆಂಡ್ ಮಾಡಿಕೊಳ್ಳುವಂಥದ್ದು, ಅಂದರೆ ರಕ್ಷಿಸಿ ಅಥವಾ ನಾವು ಡಿಫೆಂಡ್ ಎಂಬುದಾಗಿ ಏನು ಹೇಳ್ತೇವೋ ಅದಕ್ಕೆ ನಾವು ನಿಲ್ಲು ಎಂಬುದಾಗಿ ಹೇಳ್ತೇವೆ. ಇವತ್ತು ನಾವು ಡಿಫೆಂಡ್, ಇದು ಏನಾದ್ರು ಒಂದು ವಿಷಯಗಳಿರುತ್ತದೆ, ವಿಷಯಗಳ ನಡುವೆ ಅಲ್ಲಿ ಗೊಂದಲಗಳಿರ್ತದೆ. ಆದರೆ ನೀವು ಆ ಗೊಂದಲಗಳ ನಡುವೆ ಯಾವುದಾದ್ರು ಒಂದು ವಿಷಯದ ಪರವಾಗಿ ನೀವು ನಿಲ್ಲುತ್ತೀರಿ, ನೀವು ಸ್ಟ್ಯಾಂಡ್ ಆಗಿರ್ತೀರಿ, ನೀವು ಅದಕ್ಕೆ ನಿಮ್ಮ ಕಂಪ್ಲೀಟ್ ಆದ 100% ಆದಂಥ ನೀವೇನು ತೋರಿಸ್ತೀರಿ, ನಿಮ್ಮ ಒಪ್ಪಿಗೆಯನ್ನು ಕೊಡ್ತೀರಿ. ಅದಕ್ಕೇನು ಹೇಳ್ತಾರೆ, ನಿಲ್ಲುವಂಥದ್ದು ಎಂಬುದಾಗಿ. ಹೀಗೆ ಬೇರೆ ಬೇರೆ ವಿಷಯಗಳನ್ನು ನಾವು ಈ ನಿಲ್ಲು ಎಂಬುದಾದಂಥ ಆ ಸಂಗತಿಯ ಬಗ್ಗೆ ನಾವು ಕಲಿಯಬಹುದು. ಆದರೆ ಇವತ್ತು ನಾವು ಕ್ರಿಸ್ತನಲ್ಲಿ ನಿಂತಿರಬೇಕು. ಒಬ್ಬ ವ್ಯಕ್ತಿಯು ಕ್ರಿಸ್ತನಲ್ಲಿ ನಿಂತಿದ್ದರೆ ಆತನು ಯಾವ ರೀತಿಯಲ್ಲಿ ಆಶೀರ್ವಿಸಲ್ಪಡುತ್ತಾನೆ, ಹೇಗೆ ಆತನು ದೇವರಿಂದ ರಕ್ಷಿಸಲ್ಪಡುತ್ತಾನೆ, ಅವನ ಮುಖಾಂತರ ಯಾರಿಗೆಲ್ಲ ಆಶೀರ್ವಾದವಾಗುತ್ತದೆ, ಅವನ ಮುಖಾಂತರ ಹೇಗೆಲ್ಲ ದೇವರು ಅದ್ಭುತಗಳನ್ನು ಮಾಡುತ್ತಾನೆ ಎಂಬುದಾಗಿ ನಾವು ಕಲಿಯಲಿಕ್ಕಿದ್ದೇವೆ. ಹಲ್ಲೆಲೂಯಾ. ನಾವು ಪೌಲನ ಬಗ್ಗೆ ನೋಡುವಾಗ, ಪೌಲನು ಕ್ರಿಸ್ತನಿಗಾಗಿ ನಿಂತ ನಿಮಿತ್ತ ಅವನ ಸಹ ಪ್ರಯಾಣಿಕರು ಮತ್ತು ಸೆರೆಯಲ್ಲಿದ್ದ ಕೈದಿಗಳು ಪ್ರಾಣಾಪಾಯದಿಂದ ಪಾರಾಗುತ್ತಾರೆ. ಇದನ್ನು ಯಾಕೆ ನಾನು ಹೇಳ್ತಾ ಇದ್ದೇನೆ ಅಂತ ಹೇಳಿ, ಅಪೊಸ್ತಲ ಕೃತ್ಯಗಳು 27ನೇ ಅಧ್ಯಾಯ 24ನೇ ವಚನದಲ್ಲಿ ನಾವು ನೋಡುತ್ತೇವೆ. ಅಪೊಸ್ತಲ ಕೃತ್ಯಗಳು ಒಂದು ಶ್ರೇಷ್ಠವಾದಂಥ ಒಂದು ಸಂಗತಿ ಬರೆಯಲ್ಪಟ್ಟಿದೆ. ಈ ಸೌಲನು ಕೈಸರದಿಂದ ಏನು ಮಾಡ್ತಾನೆ, ಆತನು ಪ್ರಯಾಣವಾಗಿ ರೋಮಾಪುರದ ಒಂದು ಪಟ್ಟಣಕ್ಕೆ ಪ್ರಯಾಣ ಮಾಡ್ತಾನೆ. ಅದು ಹಡಗಿನಲ್ಲಿ ಪ್ರಯಾಣ ಮಾಡ್ತಾನೆ. ಅವನು ಹಡಗಿನಲ್ಲಿ ಪ್ರಯಾಣ ಮಾಡ್ತಿದ್ದಂಥ ಹಡಗಲ್ಲಿ 276 ಮಂದಿ ಜನರು ಪ್ರಯಾಣ ಮಾಡ್ತಾ ಇರ್ತಾರೆ. 276 ಜನರು ಅವರೇನು ಮಾಡ್ತಾ ಇರ್ತಾರೆ, ಹಡಗಿನಲ್ಲಿ ಪ್ರಯಾಣ ಮಾಡ್ತಿರುವಂಥ ಸಮಯದಲ್ಲಿ ನಾವು ನೋಡುತ್ತೇವೆ, ಈ ಒಂದು ಪ್ರಯಾಣವು ಅವನಿಗೆ ಕಠಿಣವಾದಂಥ ಪ್ರಯಾಣವಾಗಿತ್ತು. ನಾವು ನೋಡುತ್ತೇವೆ, ಪೌಲನ ಜೀವನ ಸೇವೆಯ ಪ್ರಾರಂಭ ಮಾಡಿದಂಥ ಸಮಯದಿಂದ ಅವನ ಜೀವನದಲ್ಲಿ ಯಾವಾಗ ಯೇಸುವನ್ನು ಅವನು ಉಚ್ಚರಿಸಿ ಯೇಸುವಿನ ಬಗ್ಗೆ ಹೇಳಲು ಪ್ರಾರಂಭಿಸಿದನು, ಆ ಹೆಸರಿನ ನಿಮಿತ್ತವಾಗಿ ಅವನಿಗೆ ಏನಾಗ್ತಿತ್ತು, ಹಿಂಸೆಗಳು, ಕಷ್ಟಗಳು, ನೋವುಗಳು, ಜನರು ಕಲ್ಲು ಹೊಡೆಯುವಂಥದ್ದು, ಬಡೆದಾಟ ಈಗೆಲ್ಲವೂ ಸಂಭವಿಸ್ತಿತ್ತು. ಹೀಗೆ ಆತನು ಒಂದು ಸಮಯದಲ್ಲಿ ಈ ಶತಾಧಿಪತಿಗಳು ಮತ್ತು ಅಲ್ಲಿ ನಾವು ನೋಡುತ್ತೇವೆ ಇಲ್ಲಿರುವಂಥ ಈ ಏನು ಹೇಳ್ತಾರೆ, ಫೇಸ್ತನ್ ಎಂಬ ಒಬ್ಬ ವ್ಯಕ್ತಿ, ಅವರೆಲ್ಲ ಏನು ಮಾಡ್ತಾರೆ, ಅಗ್ರಿಪ ರಾಜನ್ ಇವನನ್ನು ಹೇಗಾದರೂ ಮಾಡಿ ಬಂಧಿಸಬೇಕು, ಇವರನ್ನು ಹೇಗಾದರೂ ಮಾಡಿ ಸೆರೆಮನೆಗೆ ಹಾಕಬೇಕೆಂಬುದಾಗಿ ಅವರು ಪ್ಲ್ಯಾನ್ಸ್ ಮಾಡುತ್ತಿರುವಂಥ ಸಮಯದಲ್ಲಿ ಈ ಪೌಲನ್ ಏನು ಮಾಡ್ತಾನೆ, ನಾನು ನಿಮಗೆಲ್ಲ ಉತ್ತರ ಕೊಡುವುದಿಲ್ಲ, ನಾನು ಚಕ್ರವರ್ತಿಗೆ ನಾನು ಉತ್ತರ ಕೊಡುತ್ತೇನೆ ಎಂಬುದಾಗಿ ಹೇಳಿದ ನಿಮಿತ್ತವಾಗಿ ಅವನನ್ನು ಏನು ಮಾಡ್ತಾರೆ, ಹಡಗಿನ ಒಂದು ಪ್ರಯಾಣದಲ್ಲಿ ಕರೆದುಕೊಂಡು ಹೋಗ್ತಾರೆ. ಹಡಗಿನ ಪ್ರಯಾಣದಲ್ಲಿ ಕರೆದುಕೊಂಡು ಹೋಗುವಂಥ ಸಮಯದಲ್ಲಿ ಪೌಲನು ಈ ಪ್ರಯಾಣವನ್ನು ಪ್ರಾರಂಭಿಸ್ತಾರೆ. 276 ಮಂದಿ ಅವನೊಂದಿಗೆ ಇರುತ್ತಾರೆ. ಅವನೊಂದಿಗೆ ಕೆಲವು ಸೆರೆಮನೆಯಲ್ಲಿದ್ದಂಥ ಕೈದಿಗಳು ಸಹ ಅವನೊಂದಿಗೆ ಪ್ರಯಾಣ ಮಾಡ್ತಿರ್ತಾರೆ, ಅಧಿಕಾರಿಗಳಿರ್ತಾರೆ, ಶತಾಧಿಪತಿಗಳಿರ್ತಾರೆ. ಹೀಗೆ ಅವನ ಪ್ರಯಾಣವನ್ನು ಪ್ರಾರಂಭಿಸ್ತಾರೆ. ಪ್ರಯಾಣವನ್ನು ಪ್ರಾರಂಭಿಸಿದಾಗ ಕೆಲವು ಸಮಯ ಆದ ನಂತರ ಒಂದು ಭೀಕರವಾದ ಬಿರುಗಾಳಿ ಅವರ ಹಡಗಿಗೆ ಏನಾಗ್ತದೆ,
ಬಡಿಯಲು ಪ್ರಾರಂಭವಾಗ್ತದೆ. ನಾವು ಅದರ ವಾಕ್ಯವನ್ನು ಹೀಗೆ ಓದ್ತೇವೆ, 14ನೇ ವಚನದಲ್ಲಿ ಹೀಗೆ ಓದ್ತೇವೆ. ಸ್ವಲ್ಪ ಹೊತ್ತಿನ ಮೇಲೆ ಆ ದ್ವೀಪದ ಮೇಲಣನಿಂದ ಈಶಾನ್ಯ ಪೂರ್ವ ವಾಯು ಎಂಬ ಹುಚ್ಚುಗಾಳಿಯು ಹೊಡೆಯಿತು ಎಂಬುದಾಗಿ. ಆ ಹೊಡೆತಕ್ಕೆ ಹಡಗು ಸಿಕ್ಕಿಕೊಂಡು ಗಾಳಿಗೆದುರಾಗಿ ನಿಲ್ಲುವುದಕ್ಕೆ ಆಗದೆ ಹೋದದ್ದರಿಂದ ಗಾಳಿಗೆ ಆಸ್ಪದ ಕೊಟ್ಟು ನೂಕಿಸಿಕೊಂಡು ಹೋದೆವು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಹೀಗೆ ಒಂದು ದೊಡ್ಡ ಬಿರುಗಾಳಿ ಅವರಿಗೆ ಏನು ಮಾಡ್ತದೆ, ಅವರು ಎಕ್ಸ್ಪೆಕ್ಟೇ ಮಾಡಿರುವುದಿಲ್ಲ, ಈ ಹಡಗಿಗೆ ಅಪ್ಪಳಿಸುತ್ತದೆ. ಈ ಅಪ್ಪಳಿಸಿದಂಥ ಸಮಯದಲ್ಲಿ ದೊಡ್ಡ ಬಿರುಗಾಳಿ ಅವರು ಕಾಡಲಿಕ್ಕೆ ಪ್ರಾರಂಭ ಮಾಡ್ತದೆ. ಅದಕ್ಕಿಂತ ಮುಂಚೆ ಈ ಪೌಲನಿಗೆ ದೇವರಾತ್ಮನು ಅವರಿಗೆ ಹೇಳಿರ್ತಾನೆ. ದೇವರಾತ್ಮನು ಅವರಿಗೆ ಗೊತ್ತಾಗಿರ್ತದೆ, ಅವನು ದೇವರ ಸೇವಕನಾಗಿರ್ತಾನೆ. ದೇವರ ಸೇವಕನಾದಂಥ ಈ ಪೌಲನು ಅಲ್ಲಿ ಹೇಳ್ತಾನೆ 10ನೇ ವಚನದಲ್ಲಿ, ಜನರೇ, ಈ ಪ್ರಯಾಣದಿಂದ ಸರಕಿಗೂ ಹಡಗಿಗೂ ಮಾತ್ರವಲ್ಲದೆ ನಮ್ಮ ಪ್ರಯಾಣಗಳಿಗೂ ಕಷ್ಟವೂ ಬಹು ಸಂಕಟವೂ ಸಂಭವಿಸುವುದೆಂದು ನನಗೆ ತೋರುತ್ತದೆ ಎಂದು ಅವರನ್ನು ಎಚ್ಚರಿಸಿದನು. ಹೀಗೆ ಅವ್ರಿಗೇನು ಮಾಡ್ತಾನೆ ಅಂತ ಹೇಳಿದರೆ, ನಾವು ಪ್ರಯಾಣ ಮಾಡ್ತಾ ಇದ್ದೇವಲ್ಲ, ಈ ಪ್ರಯಾಣದಲ್ಲಿ ನಮಗೆ ಬಹಳ ಏನಾಗಲಿಕ್ಕಿದೆ, ಪ್ರಾಣಗಳಿಗೂ ಕಷ್ಟವು ಬಹು ಸಂಕಟವು ಸಂಭವಿಸುತ್ತದೆ ಎಂದು ನನಗೆ ತೋರುತ್ತದೆ ಎಂಬುದಾಗಿ ಅಡ್ವಾನ್ಸ್ ಆಗಿ ಪ್ರಯಾಣದ ಮಧ್ಯದಲ್ಲಿ ಈ ಬಿರುಗಾಳಿ ಬೀಸುವುದಕ್ಕಿಂತ ಮುಂಚೆ ಏನು ಮಾಡ್ತಾನೆ, ಅವನು ಅಡ್ವಾನ್ಸ್ ಆಗಿ ಹೇಳಿರ್ತಾನೆ. ಆದರೆ ಇಲ್ಲಿ ವಾಕ್ಯದಲ್ಲಿ ಓದುತ್ತೇವೆ 11ನೇ ವಚನ ಬರುವಾಗ, ಆದರೆ ಪೌಲನು ಹೇಳಿದ ಮಾತುಗಳಿಗಿಂತ ನಾವಿಕನು ಹಡಗಿನ ಯಜಮಾನನು ಹೇಳಿದ ಮಾತಿಗೆ ಶತಾಧಿಪತಿಯು ಹೆಚ್ಚಾಗಿ ಲಕ್ಷ್ಯ ಕೊಟ್ಟನು. ಹೀಗೆ ಆ ರೇವು ಕಾಲವನ್ನು ಕಳೆಯುವುದಕ್ಕೆ ಅನುಕೂಲವಲ್ಲದ್ದರಿಂದ ಅಲ್ಲಿಂದ ಹೊರಟು ಸಾಧ್ಯವಾದರೆ ಹೇಗೂ ಪೊನಿಕ್ಸಿ ಊರನ್ನು ಸೇರಿ ಅಲ್ಲಿ ಆ ಹಿಮಕಾಲವನ್ನು ಕಳೆಯಬೇಕೆಂದು ಹೆಚ್ಚು ಜನನ ಆಲೋಚನೆ ಹೇಳಿದರು. ಹೀಗೆ ಅವರೇನು ಮಾಡ್ತಾರೆ, ಪೌಲನು ಹೇಳಿದ ಮಾತಿಗೆ ತಿರಸ್ಕರಿಸಿ ಇವರೇನು ಮಾಡ್ತಾರೆ, ಅಲ್ಲಿ ಆ ಹಡಗಿನ ನಾವಿಕ ಮತ್ತು ಆ ಹಡಗಿನ ಯಜಮಾನನ ಮಾತನ್ನು ಕೇಳ್ತಾರೆ. ಈ ಹಡಗಿನ ಯಜಮಾನನ ಮಾತನ್ನು ಕೇಳಿದ ನಂತರ ಅವರೇನು ಮಾಡ್ತಾರೆ, ಅದೇ ಪ್ರಯಾಣವನ್ನು ಮಾಡ್ತಾ ಹೋಗುವಾಗ ಅಲ್ಲಲ್ಲಿ ಬಹಳ ಚಳಿ ಇರುವಂಥ ಸ್ಥಳ, ಬಹಳ ಹಿಮ ಇರುವಂಥ ಸ್ಥಳ. ಈ ಹಿಮದಿಂದ ಅವ್ರು ಏನಾಗ್ತಾರೆ, ತತ್ತರಿಸಿ ಹೋಗ್ತಾರೆ. ಅದರ ಮಧ್ಯದಲ್ಲಿ ಆ ಹಿಮದ ನಡುವೆ ಒಂದು ಭೀಕರವಾದ ಗಾಳಿ ಅವರನ್ನು ಅಪ್ಪಳಿಸುತ್ತದೆ. ಭೀಕರವಾದ ಗಾಳಿ ಅಪ್ಪಳಿಸಿದ ತಕ್ಷಣ ಇವರಿಗೆ ದಿಕ್ಕು ಕಾಣದೆ ಅವರೇನಾಗ್ತಾರೆ, ಬಹಳ ಗಾಬರಿಗೊಳ್ಳುತ್ತಾರೆ. ನಾನು ಹೇಳಲಿಕ್ಕಿರುವಂಥ ಸಂಗತಿ ಏನಂತ ಹೇಳಿದರೆ, ಒಬ್ಬ ದೇವ ಸೇವಕನು ಇಲ್ಲಿ ಸೇವಕನು ಒಂದು ಹಡಗಿನಲ್ಲಿ ಇದ್ದಾನೆ, ಅವರೊಂದಿಗೆ ಪ್ರಯಾಣ ಮಾಡ್ತಾ ಇರುವಂಥ ಜನರು ಇದ್ದಾರೆ. ಅದರಲ್ಲಿ ಜನರಿಗೆ ಗೊತ್ತಿಲ್ಲ ಯಾರ ಮಾತು ಕೇಳಬೇಕು, ಯಾರ ಮಾತು ಕೇಳಬಾರದು ಎಂಬುದಾಗಿ. ಇವತ್ತು ನಾವು ಎಷ್ಟೋ ಸಾರಿ ನಮ್ಮ ಜೀವಿತಗಳಲ್ಲಿಯೂ ಸಹ ಹಾಗೆ ನಾವು ಎಲ್ಲಿ ನಿರ್ಧಾರ ತೆಗೆದುಕೊಳ್ಳಬೇಕು, ಯಾರ ಮಾತನ್ನು ಕೇಳಬೇಕು, ಯಾರ ಮಾತನ್ನು ಕೇಳಬಾರದು ಎಂಬುದಾಗಿ ನಮಗೆ ಎಷ್ಟೋ ಸಾರಿ ನಾವು ಕನ್ಫ್ಯೂಷನ್ ಇರ್ತೇವೆ. ಇಲ್ಲಿ ಪೌಲನಿಂದ ಕಲಿಯುವಂಥದ್ದು, ಈ ಜನರು ಏನು ಮಾಡ್ತಾರೆ ಅಂದರೆ, ಆ ಅಧಿಕಾರಿ ಆಗಿರ್ಬೋದು, ಅಲ್ಲಿರುವಂಥ ಹಡಗಿನಲ್ಲಿರುವಂಥ ಜನರಾಗಿರ್ಬೋದು, ಪೌಲನ ಮಾತನ್ನು ಕೇಳದೆ ಅವರೇನು ಮಾಡ್ತಾರೆ, ತಮ್ಮ ಸ್ವಂತ ನಿರ್ಧಾರವನ್ನು ತೆಗೆದುಕೊಳ್ಳುತ್ತಾರೆ. ಅವನು ವಾರ್ನಿಂಗ್ ಕೊಡ್ತಾ ಇದ್ದಾನೆ, ನಮಗೆ ಪ್ರಾಣಾಪಾಯವಾಗಬಹುದು, ನಮಗೆ ತೊಂದರೆ ಆಗಬಹುದು, ಕಷ್ಟಗಳು ಸಂಭವಿಸಬಹುದು ಎಂಬುದಾಗಿ ಎಚ್ಚರಿಕೆಯನ್ನು ಕೊಟ್ಟರೂ ಸಹ ಅವರೇನು ಮಾಡ್ತಾರೆ, ಆ ಎಚ್ಚರಿಕೆಯನ್ನು ಅವರು ನಿರ್ಲಕ್ಷ್ಯ ಮಾಡ್ತಾರೆ. ಅವರು ಅದನ್ನು ಲಕ್ಷ್ಯ ಕೊಡುವುದಿಲ್ಲ. ಪ್ರಿಯ ದೇವಜನರೇ, ಇವತ್ತು ನಮ್ಮ ಆತ್ಮಿಕ ಜೀವಿತಗಳಲ್ಲಿ ಎಷ್ಟೋ ಸಾರಿ ಒಂದು ದೇವರು ಒಬ್ಬ ನಾಯಕನನ್ನು ಇಟ್ಟಾಗ ಆ ನಾಯಕನ ಮಾತುಗಳನ್ನು ಕೇಳುವಂಥದ್ದು ಬಹಳ ಪ್ರಾಮುಖ್ಯವಾದದ್ದು. ಹಲ್ಲೆಲೂಯಾ. ಅದು ಕಿರಿಯರಾಗಿರ್ಬೋದು, ಹಿರಿಯರಾಗಿರ್ಬೋದು, ಯಾರೇ ಆಗಲಿ, ದೇವರು ನಮಗೆ ಕೊಟ್ಟಂಥ ನಾಯಕರ ಮಾತುಗಳನ್ನು ಕೇಳಬೇಕು. ಇಲ್ಲಿ ನಾವು ನೋಡುತ್ತೇವೆ, ಹೀಗೆ ಅವರು ಮಾಡುವಾಗ, ಅವರ ಕಡೆಯದಾಗಿ ಬರುವಾಗ ಅವರ ಹಡಗೆ ಒಡೆದು ಹೋದಂಥ ಪರಿಸ್ಥಿತಿ ಉಂಟಾಗುತ್ತದೆ. ಹೀಗೆ ಈ ಸಮಯದಲ್ಲಿ ಅವರೆಲ್ಲರೂ ಗಲಿಬಿಲಿ ಆಗುತ್ತಾರೆ. ಒಬ್ಬರನ್ನೊಬ್ಬರು ಸಾಯಿಸಬೇಕು, ಏಕೆಂದರೆ ಅದರಲ್ಲಿ ಕೈದಿಗಳಿದ್ದಾರೆ. ಈಗ ಒಡೆದೋದಂಥ ಈ ಹಡಗಿನಿಂದ ಇವರು ನೀರಿಗೆ ಹಾರಿ ಎಲ್ಲ ಕೈದಿಗಳು ತಪ್ಪಿಸಿಕೊಳ್ಳುತ್ತಾರೆ ಎಂಬ ಭಯ ಇವರಿಗೆ, ಅಧಿಕಾರಿಗಳಿಗೆ, ಶತಾಧಿಪತಿಗಳಿಗೆ ಉಂಟಾಗುತ್ತದೆ. ತಪ್ಪಿಸಿಕೊಂಡರೆ ನಾವು ಚಕ್ರವರ್ತಿಯ ಮುಂದೆ ಹೇಗೆ ನಾವು ನಿಲ್ಲುವಂಥದ್ದು ಎಂಬುದಾದಂಥ ಒಂದು ಭಯ ಹುಟ್ಟಿದಾಗ ಪೌಲನು ಹೇಳ್ತಾನೆ, ನೀವು ಭಯಗೊಳ್ಳಬೇಡಿರಿ. ಹಲ್ಲೆಲೂಯಾ. ಇಲ್ಲಿ ನಾವು 24ನೇ ವಚನದಲ್ಲಿ ಓದುತ್ತೇವೆ. ಇಲ್ಲಿ 24ನೇ ವಚನದಲ್ಲಿ 23ನೇ ವಚನ ಹೀಗೆ, ನಾನು ಯಾರವನಾಗಿದ್ದೇನೋ, ಯಾರನ್ನು ಸೇವಿಸುತ್ತೇನೋ, ಆ ದೇವರಿಂದ ಬಂದ ಒಂದು ದೂತನು ಕಳೆದ ರಾತ್ರಿಯಲ್ಲಿ ನನ್ನ ಹತ್ತಿರ ಬಂದು ನಿಂತು, ಪೌಲನೇ, ಭಯಪಡಬೇಡ, ನೀನು ಚಕ್ರವರ್ತಿ ನಿಲ್ಲಬೇಕು. ಇದಲ್ಲದೆ ನಿನ್ನ ಸಂಗಡ ಈ ಹಡಗಿನಲ್ಲಿ ಪ್ರಯಾಣ ಮಾಡುವವರೆಲ್ಲರ ಪ್ರಾಣ ದೇವರು ನಿನ್ನ ಮೇಲಣ ದಯೆಯಿಂದ ಉಳಿಸಿಕೊಟ್ಟಿದ್ದಾನೆಂದು ನನ್ನ ಸಂಗಡ ಹೇಳಿದನು. ಇಲ್ಲಿ ಅವನು ಹೇಳ್ತಾ ಇದ್ದಾನೆ,
ತನ್ನ ಸಂಗಡ ಮಾತನಾಡಿದಂಥ ಆ ದೇವರ ಮಾತುಗಳನ್ನು ಆತನಿಲ್ಲಿ ಜನರಿಗೆ ಹೇಳ್ತಿದ್ದಾನೆ. ಜನರ ಹತ್ರ ಹೇಳ್ತಿದ್ದಾನೆ, ಭಯಪಡಬೇಡ ಎಂಬುದಾಗಿ ಒಂದು ದೂತರು ಬಂದು ನನಗೆ ಹೇಳಿದ್ದಾರೆ, ನೀನು ಚಕ್ರವರ್ತಿಯ ಮುಂದೆ ನಿಲ್ಲಬೇಕು, ಇದಲ್ಲದೆ ನಿನ್ನ ಸಂಗಡ ಹಡಗಿನಲ್ಲಿ ಪ್ರಯಾಣ ಮಾಡುವವರೆಲ್ಲರ ಪ್ರಾಣ ದೇವರು ನಿನ್ನ ಮೇಲಣ ದಯೆಯಿಂದ ಉಳಿಸಿಕೊಟ್ಟಿದ್ದಾನೆ, ನನ್ನ ಸಂಗಡ ಹೇಳಿದ್ದಾನೆ ಎಂಬುದಾಗಿ ಆತನು ಹೇಳುತ್ತಾನೆ. ಪ್ರಿಯ ದೇವಜನರು, ಇಲ್ಲಿ ಒಬ್ಬ ದೇವ ಭಕ್ತನು ಒಂದು ಪ್ರಯಾಣ ಮಾಡ್ತಿರ್ತಾನೆ. ಪ್ರಯಾಣ ಮಾಡುವಂಥ ಸಮಯದಲ್ಲಿ ಹಲ್ಲೆಲೂಯಾ ದೇವರ ಆತ್ಮನಿಂದ ಪ್ರೇರೇಪಿಸಲ್ಪಟ್ಟು ಆತನು ಹೇಳುವಂಥ ಸಂಗತಿ ಏನಂತ ಹೇಳಿದರೆ, ನನ್ನ ಮೂಲಕ ಇಡೀ ನಿಮ್ಮ ಪ್ರಯಾಣ ಮಾಡುವ ಎಲ್ಲರ ಪ್ರಾಣವನ್ನು ದೇವರು ಉಳಿಸಿಕೊಡುತ್ತಾನೆ ಎಂಬುದಾದಂಥ ಒಂದು ಸಂದೇಶವನ್ನು ಈ ಪೌಲನು ನನಗೆ ದೇವರು ಕೊಟ್ಟಿದ್ದಾನದೆಂಬುದಾಗಿ ಆತನು ಹೇಳುವುದನ್ನು ನೋಡುತ್ತೇವೆ. ಪ್ರಿಯರೇ, ಹೌದು, ಇವತ್ತು ಆ ಸ್ವರವನ್ನು ಕೇಳಿದಂಥ ಜನರು ಹಲ್ಲೆಲೂಯಾ ನನಗೆ ಹೇಳಲ್ಪಟ್ಟ ಪ್ರಕಾರವೇ ಆಗುವುದೆಂದು ದೇವರು ನಂಬುತ್ತೇನೆ ಎಂಬುದಾಗಿ ಆತನು ಧೈರ್ಯವಾಗಿ ಹೇಳುವಾಗ ಹಲ್ಲೆಲೂಯಾ ಅವರೇನು ಮಾಡ್ತಾರೆ, ಇವನ ಮಾತನ್ನು ಕೇಳುತ್ತಾರೆ. ಹೀಗೆ ಮಾತನ್ನು ಕೇಳಿದಂಥ ಸಮಯದಲ್ಲಿಯೂ ಸಹ ಅವರು ಗಲಿಬಿಲಿಯಲ್ಲೇ ಇರ್ತಾರೆ. ಆದರೆ ಒಬ್ಬ ವ್ಯಕ್ತಿಯನ್ನು ನಾವು ಹೇಗೆ ನಂಬುವುದೆಂಬ ಒಂದು ಚಂಚಲವು ಅವರ ಜೀವಿತದಲ್ಲಿ ಇರುತ್ತದೆ. ಆದರೆ ದೇವರು ಹೇಳ್ತಾನೆ, ಪೌಲನೇ ನೀನು ನನ್ನ ದಾಸನಾಗಿರೋ ನಿಮಿತ್ತವಾಗಿ ನೀನು ಚಕ್ರವರ್ತಿಯ ಮುಂದೆ ಏನು ಮಾಡಬೇಕು, ನಿಲ್ಲಬೇಕು. ಇದಲ್ಲದೆ ನಿನ್ನ ಸಂಗಡ ಈ ಹಡಗಿನಲ್ಲಿ ಪ್ರಯಾಣ ಎಲ್ಲರ ಪ್ರಾಣವನ್ನು ದೇವರು ನಿನ್ನ ಮೇಲಣ ದಯೆಯಿಂದ. ಇವತ್ತು ನಾವು ದೇವರ ಭಕ್ತರಾಗಿ ಪ್ರಿಯ ದೇವಜನರು ಇವತ್ತು ಜೀವಿಸುತ್ತಿರುವುದಾದರೆ, ನಾವು ದೇವರ ಮುಂದೆ ಸರಿಯಾಗಿ ನಿಂತಿರುವುದಾದರೆ, ಇದು ಪೌಲನ ಜೀವಿತದಲ್ಲಿ ದೇವರು ಮಾಡಿದ ಹಾಗೆ, ಪೌಲನ ಜೀವಿತದಲ್ಲಿ ದೇವರು ತೋರಿಸಿದಂಥ ಮಾರ್ಗದ ಹಾಗೆ ಹಲ್ಲೆಲೂಯಾ ನಾವು ಮಾತ್ರ ರಕ್ಷಿಸಲ್ಪಡುವುದಲ್ಲ, ನಮ್ಮೊಂದಿಗಿರುವಂಥ ಜನರು ಏನಾಗ್ತಾರೆ, ರಕ್ಷಿಸಲ್ಪಡುತ್ತಾರೆ. ಹಲ್ಲೆಲೂಯಾ. ಇಲ್ಲಿ ಪೌಲನ್ ಹೇಳ್ತಾ ಇದ್ದಾನೆ, ದೇವರು ನನ್ನ ಸಂಗಡ ಮಾತನಾಡಿದ್ದಾನೆ, ನನ್ನ ಮೇಲೆ ದೇವರ ದಯೆ ಇರುವ ನಿಮಿತ್ತವಾಗಿ ನಿಮ್ಮನ್ನು ರಕ್ಷಿಸುತ್ತೇನೆ. ಇವತ್ತು ನಾವು ಕುಟುಂಬದಲ್ಲಿ ಒಬ್ಬರು ಇಬ್ಬರು ರಕ್ಷಿಸಿ ರಕ್ಷಣೆ ಹೊಂದಿರಬಹುದು, ಯೇಸು ಸ್ವಾಮಿಯನ್ನು ಕಂಡುಕೊಂಡಿರಬಹುದು. ಪ್ರಿಯ ದೇವಜನರೇ, ನೀವು ಒಬ್ಬರಾಗಿರ್ಬೋದು, ಇಬ್ಬರಾಗಿರ್ಬೋದು ನಿಮ್ಮ ಕುಟುಂಬದಿಂದ. ಆದರೆ ಒಂದು ವಿಷಯವಿರಲಿ, ದೇವರು ನಿಮ್ಮ ಮೇಲೆ ದಯೆಯನ್ನಿಟ್ಟಿದ್ದಾನೆ. ಹಲ್ಲೆಲೂಯಾ. ನಂಬೋಣ, ನನ್ನ ನಿಮಿತ್ತವಾಗಿ ಅವರೆಲ್ಲರೂ ಏನಾಗ್ತಾರೆ, ರಕ್ಷಣೆ ಹೊಂದುತ್ತಾರೆ ಎಂಬುದಾಗಿ. ಹಲ್ಲೆಲೂಯಾ. ನನ್ನ ನಿಮಿತ್ತವಾಗಿ ನನ್ನ ಕುಟುಂಬದವರೆಲ್ಲ ರಕ್ಷಣೆ ಹೊಂದುತ್ತಾರೆ. ಯಾಕೆಂದರೆ ಪೌಲನಿಗೊಂದು ದೃಢವಾದಂಥ ವಿಶ್ವಾಸ ಇತ್ತು, ನಾನು ಕ್ರಿಸ್ತನಿಗಾಗಿ ನಿಂತಿದ್ದೇನೆ, ಕ್ರಿಸ್ತನಿಗಾಗಿ ನಿಂತ ನಿಮಿತ್ತವಾಗಿ ನನ್ನ ನಿಮಿತ್ತ ದೇವರು ಏನು ಮಾಡ್ತಾನೆ, ಉಳಿದವರನ್ನು ರಕ್ಷಿಸ್ತಾನೆ. ಹಾಗೆ ನಾವು ನೋಡುತ್ತಾ ಹೋಗುವಾಗ ಹಡಗು ಒಡೆದು ಹೋಗುತ್ತದೆ. ಐಸಿಗೆ ಹೋಗಿ ಆ ಫುಲ್ ಐಸ್ ಇರ್ತದೆ, ನಾವು ಅದು ನೀವು ಓದ್ತಾ ಹೋಗುವಾಗ ಗೊತ್ತಾಗ್ತದೆ. ಆ ಐಸಿಗೆ ಹೋಗಿ ಗುದ್ದಿ ಅದೇನು ಗಾಳಿಯ ಬಡಿತಕ್ಕೆ ಮತ್ತು ಅಲೆಗಳ ನಿಮಿತ್ತವಾಗಿ ಸಂಪೂರ್ಣವಾಗಿ ಅದು ಒಡೆದು ಹೋಗುತ್ತದೆ. ಇವರೆಲ್ಲರೂ ಏನು ಮಾಡ್ತಾರೆ, ನೀರಿಗೆ ಹಾರಿ ದಡವನ್ನು ಸೇರುತ್ತಾರೆ. ಪ್ರಿಯರೇ, ಹೌದು, ಒಬ್ಬ ದೇವ ಭಕ್ತನು ಹಲ್ಲೆಲೂಯಾ ನಾವು ದೇವ ಭಕ್ತರಾಗಿ ನಾವು ದೃಢವಾಗಿ ನಿಂತರೆ, ನಮಗೊಂದು ನೆನಪಿರಲಿ, ದೇವರು ನಮ್ಮ ಪರವಾಗಿ ಇಡೀ ನಮ್ಮೊಂದಿಗೆ ಪ್ರಯಾಣ ಮಾಡುವವರು, ಅಂದರೆ ನಮ್ಮೊಂದಿಗೆ ಇರುವವರು, ನಮ್ಮ ಕುಟುಂಬ, ನಮ್ಮನ್ನು ನಂಬಿದವರೆಲ್ಲರೂ ಸಹ ಏನಾಗ್ತಾರೆ, ರಕ್ಷಿಸಲ್ಪಡುತ್ತಾರೆ. ಹಲ್ಲೆಲೂಯಾ. ಅದು ದೇವರ ಆಶೀರ್ವಾದವಾಗಿದೆ. ಇಲ್ಲಿ ಪೌಲನು ತನ್ನ ಜೀವಿತದಲ್ಲಿ ಹಲ್ಲೆಲೂಯಾ ಆತನು ನಂಬಿಗಸ್ತನಾಗಿ ನಿಂತನು. ಹಲ್ಲೆಲೂಯಾ. ಹಿಂದಿನ ಅಧ್ಯಾಯಗಳು ನೋಡುವಾಗ ಅಲ್ಲಿ ವಾಗ್ವಾದಗಳು ನಡೆಯುತ್ತಾ ಇದೆ, ಪ್ರತಿವಾದಗಳು. ಹಲ್ಲೆಲೂಯಾ. ಇಲ್ಲಿ ಹೇಳ್ತಾ ಇದ್ದಾರೆ, ಇವನನ್ನು ಹೇಗಾದರೂ ಮಾಡಿ ಅವನನ್ನು ನಾವು ಏನು ಮಾಡಬೇಕು, ಅವನನ್ನು ಸಾಯಿಸಬೇಕು, ಅವನಿಗೆ ಶಿಕ್ಷೆ ಆಗುವ ಹಾಗೆ ಮಾಡಬೇಕು. ಅವನು ಸ್ವಬುದ್ಧಿಯುಳ್ಳವನಾಗಿದ್ದಾನೆ, ಯಾರೋ ಅವನನ್ನು ಮರಳು ಮಾಡಿದ್ದಾನೆ, ಅವನು ಮರಳು ಮಾಡಿದ ನಿಮಿತ್ತವಾಗಿ ಯೇಸು ಸ್ವಾಮಿಯನ್ನು ನಂಬಿದ್ದಾನೆ ಎಂಬುದಾಗಿ ಇವರೆಲ್ಲ ಮಾತನಾಡಿಕೊಳ್ಳುವಂಥ ಆ ಸಮಯದಲ್ಲಿಯೂ ಸಹ ಆತನು ಹಲ್ಲೆಲೂಯಾ ಕ್ರಿಸ್ತನಿಗಾಗಿ ದೃಢವಾಗಿ ನಿಂತನು. ಹಲ್ಲೆಲೂಯಾ ಕ್ರಿಸ್ತನಿಗಾಗಿ ದೃಢವಾಗಿ ನಿಂತನು. ಇವತ್ತು ನಿಮಗೆ ಸಹ ಹೇಳಬಹುದು, ಹಲ್ಲೆಲೂಯಾ ನಿಮ್ಮನ್ನು ಯಾರೋ ಮರಳು ಮಾಡಿದ್ದಾರೆ, ನಿಮ್ಮನ್ನು ಯಾರೋ ಹಲ್ಲೆಲೂಯಾ ಹಣ ಕೊಟ್ಟು ಆಮಿಷ ಕೊಟ್ಟು ಏನೋ ನಿಮ್ಮನ್ನು ಮತಾಂತರ ಮಾಡಿ ಎಂಬುದಾಗಿ ಜನರು ಹೇಳಬಹುದು. ಪ್ರಿಯರೇ, ಇವತ್ತು ಹಲ್ಲೆಲೂಯಾ ಪೌಲನಿಗೂ ಅದೇ ಪರಿಸ್ಥಿತಿ ಬಂದಾಗಲೂ ಸಹ ಆತನು ದೃಢವಾಗಿ ನಿಂತನು. ಅವನ ಮೇಲೆ ದೇವರ ದಯೆ ಉಂಟಾಯಿತು. ಹಲ್ಲೆಲೂಯಾ. ಅವನ ಮೇಲೆ ದೇವರ ದಯೆ ಉಂಟಾದ ನಿಮಿತ್ತವಾಗಿ ಅವನೊಂದಿಗಿದ್ದಂಥ ಎಲ್ಲ ಪ್ರಯಾಣಿಕರು, ಅವನೊಂದಿಗಿದ್ದಂಥ ಹಲ್ಲೆಲೂಯಾ ಅಧಿಕಾರಿಗಳು, ಅವನೊಂದಿಗಿದ್ದಂಥ ಖೈದಿಗಳು, ಪ್ರಯಾಣಿಕರು ಎಲ್ಲರೂ ಸಹ ದೇವರೇನು ಮಾಡ್ತಾನೆ, ಪ್ರತಿಯೊಬ್ಬರನ್ನು ರಕ್ಷಿಸ್ತಾನೆ. ಇಲ್ಲಿ ಯಾರು ಒಬ್ಬರು ಸತ್ತರೆಂಬುದಾಗಿ ಬೈಬಲ್ ಹೇಳುವುದಿಲ್ಲ, ಪ್ರತಿಯೊಬ್ಬರು ದೇವರು ಬದುಕಿಸಿದನು. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ಅದಕ್ಕಾಗಿ ನಾವು ಕ್ರಿಸ್ತನಿಗಾಗಿ ನಿಲ್ಲುವಂಥವರಾಗಬೇಕು. ಹಲ್ಲೆಲೂಯಾ. ನಾವು ಎಷ್ಟೋ ಸಾರಿ ಕ್ರಿಸ್ತನಿಗಾಗಿ ನಿಂತವರೆಂದು ಹೇಳುತ್ತೇವಷ್ಟೇ, ಆದರೆ ಎಷ್ಟೋ ಸಾರಿ ನಾವು ನಂಬಿಗಸ್ತರಾಗಿದ್ದೇವೆ.
ಎಷ್ಟೋ ಸಾರಿ ನಂಬಿಗಸ್ತರಾಗಿದ್ದೇವೆ. ನಾವು ಕ್ರಿಸ್ತನಿಗಾಗಿ ದೃಢವಾಗಿ ನಿಲ್ಲುವಾಗ ನಮ್ಮೊಂದಿಗಿರುವಂಥವರು ದೇವರನ್ನು ಹಲ್ಲೆಲೂಯಾ ದೇವರವರ ಜೀವಿತಗಳಲ್ಲಿ ದೊಡ್ಡ ಅದ್ಭುತಗಳನ್ನು ಮಾಡುತ್ತಾನೆ. ಮತ್ತು ನಾವು ಹಳೆ ಒಡಂಬಡಿಕೆಯಲ್ಲಿ ನೋಡುವಾಗ ಮೋಶೆ ಯೆಹೋಶುವನನ್ನು ನೋಡುವಾಗ ಮೋಶೆಯು ಯೆಹೋಶುವನನ್ನು ದೇವರ ಪ್ರಸನ್ನತೆ ಇರುವಂಥ ಸ್ಥಳದಲ್ಲಿ ಅವನನ್ನು ನಿಲ್ಲಿಸುತ್ತಾನೆ. ಹಲ್ಲೆಲೂಯಾ. ನಾವು ಪೌಲನ ಬಗ್ಗೆ ನೋಡಿದೆವು. ಪೌಲನು ದೃಢವಾಗಿ ನಿಂತ ನಿಮಿತ್ತವಾಗಿ ದೇವರವನು ನಿಂತ ಹಡಗಿನ ಆ ಒಡೆದಂಥ ಪರಿಸ್ಥಿತಿಯಲ್ಲಿಯೂ ಸಹ ಅವರೆಲ್ಲರೂ ಅವನು ಸಾಯಬೇಕಾಗಿತ್ತು, ಅವನೊಂದಿಗಿದ್ದಂಥ ಎಲ್ಲರೂ ಸಾಯಬೇಕಾಗಿತ್ತು. ಆದರೆ ಕ್ರಿಸ್ತನಿಗಾಗಿ ನಿಂತ ನಿಮಿತ್ತವಾಗಿ, ಸಾಕ್ಷಿಯಾದ ನಿಮಿತ್ತವಾಗಿ, ಹಲ್ಲೆಲೂಯಾ, ಚಕ್ರವರ್ತಿಯ ಮುಂದೆ ನಿಲ್ಲಬೇಕೆಂಬುದಾಗಿ ದೇವದೂತರು ಹೇಳಿದ ನಿಮಿತ್ತವಾಗಿ ದೇವರ ಮಾತನ್ನು ಉಳಿಸಿಕೊಳ್ಳುವುದಕ್ಕೋಸ್ಕರ ದೇವರೇನು ಮಾಡ್ತಾನೆ, ಅವನ ಇಡೀ ಪ್ರಯಾಣದಲ್ಲಿ ಅವನೊಂದಿಗಿದ್ದಂಥ ಎಲ್ಲರನ್ನೂ ದೇವರು ರಕ್ಷಿಸುತ್ತಾನೆ. ಅದೇ ರೀತಿಯಾಗಿ ಹಲ್ಲೆಲೂಯಾ ಇವತ್ತು ನಮ್ಮ ಜೀವಿತಗಳು ಸಹ ಅದೇ ರೀತಿಯಾಗಿ ರಕ್ಷಿಸಲ್ಪಡುವುದಕ್ಕೋಸ್ಕರ ದೇವರ ಸಹಾಯವನ್ನು ಕೇಳೋಣ. ಮತ್ತು ಮೋಶೆಯ ಬಗ್ಗೆ ನೋಡುವಾಗ ಮೋಶೆ ಯೆಹೋಶುವನನ್ನು ದೇವರ ಪ್ರಸನ್ನತೆ ಇರುವಂಥ ಸ್ಥಳದಲ್ಲಿ ನಿಲ್ಲಿಸುತ್ತಾನೆ. ಇದು ಬಹಳ ಪ್ರಾಮುಖ್ಯ. ಒಬ್ಬ ನಾಯಕನು ಒಂದು ತಂದೆಯಾಗಿದ್ದು ಅಥವಾ ಒಂದು ತಾಯಿಯಾಗಿದ್ದು ಅಥವಾ ಒಂದು ಹಿರಿಯನಾಗಿದ್ದು, ಗುರುವಾಗಿದ್ದು, ಒಂದು ಸೇವಕನಾಗಿದ್ದು, ಅವನ ಕೆಲಸ ಏನು? ಇನ್ನೊಬ್ಬನನ್ನು ಎಲ್ಲಿ ನಿಲ್ಲಿಸಬೇಕು? ದೇವರ ಪ್ರಸನ್ನತೆಯಲ್ಲಿ ನಿಲ್ಲಿಸಿರಬೇಕು. ಹಲ್ಲೆಲೂಯಾ. ದೇವರ ಪ್ರಸನ್ನತೆಯಲ್ಲಿ ನಿಲ್ಲಕ್ಕೆ ಅವನಿಗೆ ಸಹಾಯವನ್ನು ಮಾಡಬೇಕು. ಬಿಟ್ಟರೆ ಅವನನ್ನು ಹಲ್ಲೆಲೂಯಾ ತಪ್ಪಿ ದೇವರ ನಂಬಿಕೆಯಿಂದ ದೂರ ಹೋಗುವಂಥ ಸ್ಥಿತಿಗೆ ನಾವು ಯಾರು ಕಾರಣವಾಗಬಾರದು. ಹಲ್ಲೆಲೂಯಾ. ಇಲ್ಲಿ ಮೋಶೆಯಿಂದ ಕಲಿಯುವಂಥದ್ದು, ಮೋಶೆ ಯೆಹೋಶುವನನ್ನು ಆರಿಸಿಕೊಳ್ಳುತ್ತೆ. ನಾವು ಧರ್ಮೋಪದೇಶ ಕಾಂಡ 31ನೇ ಅಧ್ಯಾಯಕ್ಕೆ ನಾವು ತಿರುಗಿಸಿಕೊಳ್ಳೋಣ. ಅಲ್ಲಿ ಹೀಗೆ ನೋಡುತ್ತೇವೆ. ಯೆಹೋಶುವನು ಧರ್ಮೋಪದೇಶ ಕಾಂಡ 31:14 ಯೆಹೋವನು ಮೋಶೆಗೆ, ನೀನು ಸಾಯಬೇಕಾದ ಕಾಲವು ಸಮೀಪವಾಯಿತು. ಅಂದರೆ ಈ ಮೋಶೆಯು ಮುದುಕನಾಗಿದ್ದಾನೆ, ಅವನ ಸಾಯುವಂಥ ಸಮಯ ಹತ್ತಿರವಾಯಿತು. ಆವಾಗ ದೇವರು ಹೇಳ್ತಾನೆ, ಆದ ಕಾರಣ ನೀನು ಯೆಹೋಶುವನನ್ನು ಕರೆದುಕೊಂಡು ಬಂದು ದೇವದರ್ಶನ ಗುಡಾರದಲ್ಲಿ ನನ್ನ ಸನ್ನಿಧಿಯಲ್ಲಿ ನಿಲ್ಲಬೇಕು. ಆಗ ನಾನು ಅವನಿಗೆ ಅಧಿಕಾರವನ್ನು ಕೊಡುವೆನು ಎಂದು ಆಜ್ಞಾಪಿಸಲಾಗಿ ಮೋಶೆಯು ಯೆಹೋಶುವನನ್ನು ದೇವದರ್ಶನ ಗುಡಾರದಲ್ಲಿ ಯೆಹೋವನ ಸನ್ನಿಧಿಯಲ್ಲಿ ನಿಂತುಕೊಂಡರು. ಅಲ್ಲಿ ಯೆಹೋವನು ಮೇಘಸ್ತಂಭದಲ್ಲಿ ಕಾಣಿಸಿದನು. ಆ ಮೇಘಸ್ತಂಭವು ಗುಡಾರದ ಬಾಗಿಲಿನ ಬಳಿಯಲ್ಲಿ ನಿಂತಿತ್ತು. ಇಲ್ಲಿ ನಾವು ನೋಡುವಂಥದ್ದು, ಇಲ್ಲಿ ಮೋಶೆ ಒಂದು ಸಾಯುವಂಥ ಪರಿಸ್ಥಿತಿ. ಅವನು ವಯಸ್ಸಾಗಿದೆ, ಅವನಿಗೆ ಒಳಗಿಂದ ಗೊತ್ತಾಗುತ್ತಾ ಇದೆ. ಮತ್ತು ದೇವರು ಸಹ ಅವನಿಗೆ ಹೇಳ್ತಾ ಇದ್ದಾನೆ, ನೀನು ಸಾಯುವಂಥ ಕಾಲವು ಏನಾಗಿದೆ? ಸಮೀಪವಾಗಿದೆ. ನೀನು ಸಾಯುತ್ತಾ ಇದ್ದೆ. ಆದ ಕಾರಣ ಅವನೊಂದಿಗಿದ್ದಂಥ ಎಲ್ಲ ಸಮಯಗಳಲ್ಲಿದ್ದಂಥ ಯೆಹೋಶುವನೆಂಬ ಒಂದು ಒಳ್ಳೆಯ ದೇವ ಭಕ್ತನು ಅವನಿಗೆ ಹೇಳ್ತಾನೆ, ನೀನು ಯೆಹೋಶುವನನ್ನು ಕರೆದುಕೊಂಡು ಬಂದು ದೇವದರ್ಶನ ಗುಡಾರದಲ್ಲಿ ನನ್ನ ಸನ್ನಿಧಿಯಲ್ಲಿ ನಿಲ್ಲಬೇಕು. ಆಗ ನಾನು ಅವನಿಗೆ ಅಧಿಕಾರವನ್ನು ಕೊಡುವೆನು. ಇಲ್ಲಿ ದೇವದರ್ಶನ ಗುಡಾರ ಅದು ಏನನ್ನು ತೋರಿಸ್ತದೆ ಅಂತ ಹೇಳಿ, ದೇವರ ಪ್ರಸನ್ನತೆಯನ್ನು ತೋರಿಸುವಂಥದ್ದಾಗಿದೆ. ದೇವರ ಪ್ರಸನ್ನತೆಯನ್ನು ತೋರಿಸುವಂಥದ್ದಾಗಿದೆ. ಒಂದ್ಸಲ ಇಲ್ಲೊಬ್ಬ ದೇವ ಸೇವಕರು ಬಂದು ದೇವದರ್ಶನ ಗುಡಾರದ ಕಂಪ್ಲೀಟ್ ಆದ ಎಕ್ಸ್ಪ್ಲನೇಷನ್ ಅವರು ಮಾಡಿದ್ದಾರೆ. ಹಲ್ಲೆಲೂಯಾ. ಆ ದೇವದರ್ಶನ ಗುಡಾರ ಯಾವಾಗಲೂ ದೇವರ ಪ್ರಸನ್ನತೆ ಇರುವಂಥ ಸ್ಥಳ. ಯಾಕೆಂದರೆ ಇವತ್ತು ನಾವು ಆರಾಧಿಸುವಂಥ ಸಮಯದಲ್ಲಿ ದೇವರ ವಾಕ್ಯದಲ್ಲಿ ಓದ್ತೇವೆ, ಇಬ್ಬರಾಗಲಿ ಮೂವರಾಗಲಿ ನಾವು ಯೇಸುವಿನ ಹೆಸರಿನಲ್ಲಿ ಎಲ್ಲಿಯಾದರೂ ನಾವು ಕೂಡಿ ಬಂದರೆ ಅಲ್ಲಿ ನಾನು ಇರುತ್ತೇನೆ ಎಂಬುದಾಗಿ ದೇವರು ಹೇಳಿದ್ದಾನೆ. ಅಂದರೆ ಒಬ್ಬ ದೇವ ಮಕ್ಕಳು ನಾವು ಎಲ್ಲಿ ಕೂಡಿ ಬರುತ್ತೇವೋ ಅಲ್ಲಿ ದೇವರ ಪ್ರಸನ್ನತೆ ಈ ಹೊಸ ಒಡಂಬಡಿಕೆ ಕಾಲದಲ್ಲಿ ಇರುತ್ತೆ. ಆದರೆ ಹಳೆ ಒಡಂಬಡಿಕೆ ಕಾಲದಲ್ಲಿ ದೇವ ಪ್ರಸನ್ನ ಆಗಿರ್ತಿರ್ಲಿಲ್ಲ. ಯಾವಾಗ ದೇವ ದರ್ಶನ ಗುಡಾರದಲ್ಲಿ ಮಾತ್ರ ಏನಿರ್ತಿತ್ತು? ದೇವರ ಪ್ರಸನ್ನತೆ. ಈ ದೇವ ಪ್ರಸನ್ನತೆಯನ್ನು ಹುಡುಕಿಕೊಂಡು ಇವರೇನು ಮಾಡ್ತಾ ಇದ್ರು? ಜನರು ಹೋಗುತ್ತಾ ಇದ್ರು. ಅದೇ ರೀತಿಯಾಗಿ ಇಲ್ಲಿ ನಾವು ನೋಡುತ್ತೇವೆ, ಮೋಶೆಗೆ ದೇವರು ಮಾತನಾಡಿ ಹೇಳ್ತಾನೆ, ನೀನು ಸಾಯುವಂಥ ಕಾಲ ಹತ್ತಿರವಾಯಿತು, ನೀನೇನು ಮಾಡಬೇಕು? ಈಗ ಹೋಗಿ ಯೆಹೋಶುವನನ್ನು ನೀನು ಕರೆದುಕೊಂಡು ದೇವದರ್ಶನ ಗುಡಾರದ ಸನ್ನಿಧಿಯಲ್ಲಿ ನಿಲ್ಲಿಸಬೇಕು. ಆಗ ನಾನು ಅವನಿಗೆ ಅಧಿಕಾರವನ್ನು ಕೊಡುವೆನು ಎಂಬುದಾಗಿ. ಹೌದು, ಇಲ್ಲಿ ಮೋಶೆಗೆ ದೇವರೊಂದು ದೊಡ್ಡ ಜನಾಂಗವನ್ನು ನಡೆಸಿಕೊಂಡು ಹೋಗುವಂಥ ಒಂದು ಟಾಸ್ಕನ್ನು ಕೊಟ್ಟಿದ್ದ. ಆ ಟಾಸ್ಕನ್ನು ಕೊಟ್ಟಿದ್ದಾನೆ. ಅವನು ಇನ್ನೂ ಅದು ಹಾಲು ಜೇನು ಹರಿಯುವಂಥ ದೇಶವನ್ನು ಕೊಡುತ್ತೇನೆ ಎಂಬುದಾಗಿ ದೇವರು ವಾಗ್ದಾನ ಮಾಡಿದ್ದನು. ಆ ವಾಗ್ದಾನದ ದೇಶಕ್ಕೆ ಮೋಶೆಯ ನಾಯಕತ್ವದಿಂದ ಜನರನ್ನು ನಡೆಸಿಕೊಂಡು ಹೋಗುತ್ತಾ ಇದ್ದನು. ಆದರೆ ಒಂದು ಸಮಯ ಬಂತು, ಅವನಿಗೇನಾಗ್ತದೆ? ವಯಸ್ಸಾಗ್ತಾ ಬರುವಂಥ ಸಮಯದಲ್ಲಿ ದೇವರು ಹೇಳ್ತಾನೆ, ನಿನ್ನ ರೆಸ್ಪಾನ್ಸಿಬಿಲಿಟಿ ಏನು ಮಾಡು, ಇನ್ನೊಬ್ಬನಿಗೆ ಕೊಡು. ನಿನ್ನ ರೆಸ್ಪಾನ್ಸಿಬಿಲಿಟಿ ಆಗುತ್ತಾ ಬಂದಿದೆ, ನೀನು ಇನ್ನೊಬ್ಬನಿಗೆ ಕೊಡು ಎಂಬುದಾಗಿ. ಆಗ ಕೊಡುವಂಥ ಆ ಗಳಿಗೆ ಇದಾಗಿದೆ. ಇಲ್ಲಿ ನಾವು ನೋಡುತ್ತೇವೆ,
ಹೀಗೆ ಯೆಹೋಶುವನಿಗೆ ಹೇಳಿದಾಗ ಮೋಶೆಗೆ ಈ ಮಾತುಗಳನ್ನು ದೇವರು ಹೇಳಿದಾಗ ಮೋಶೆ ಏನು ಮಾಡ್ತಾನೆ, ಯೆಹೋಶುವನು ಕರೆದುಕೊಂಡು ಏನು ಮಾಡ್ತಾನೆ, ದೇವದರ್ಶನ ಗುಡಾರಕ್ಕೆ ಹೋಗುತ್ತಾನೆ. ದೇವರ ಪ್ರಸನ್ನತೆ ಇರುವಂಥ ಸ್ಥಳಕ್ಕೆ ಹೋಗುತ್ತಾನೆ. ಅಲ್ಲಿ ಪ್ರಸನ್ನತೆ ಇರುವ ಸ್ಥಳದಲ್ಲಿ ಏನು ಕೊಡುತ್ತಾನೆ ಎಂಬುದಾಗಿ ದೇವರ ವಾಕ್ಯ ಓದ್ತೇವೆ. ಅವನಿಗೆ ಅಧಿಕಾರವನ್ನು ಕೊಡುವೆನು. ಹಲ್ಲೆಲೂಯಾ. ದೇವರ ಪ್ರಸನ್ನತೆ ಇರುವ ಸ್ಥಳದಲ್ಲಿ ದೇವರು ಏನು ಕೊಡ್ತಾನೆ ಅಂತ ಹೇಳ್ತಿದ್ದಾನೆ, ಅಧಿಕಾರವನ್ನು ಕೊಡುವೆನು ಎಂಬುದಾಗಿ. ಪ್ರಿಯ ದೇವಜನ, ಇವತ್ತು ನಾವು ಆತ್ಮಿಕವಾಗಿ ಇದನ್ನು ಅರ್ಥ ಹೋಗುವುದಾದರೆ ಹಲ್ಲೆಲೂಯಾ, ನಾವು ಇವತ್ತು ದೇವರ ಮಕ್ಕಳಾಗಿದ್ದೇವೆ. ಮೋಶೆ ಹಾಗೆ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾನೆ. ಆದರೆ ಮೋಶೆಯ ನಂತರದ ಹಲ್ಲೆಲೂಯಾ ಯೆಹೋಶುವಗಳನ್ನು ನಾವು ಏನು ಮಾಡಬೇಕು, ದೇವರ ಪ್ರಸನ್ನತೆಯಲ್ಲಿ ನಿಲ್ಲಿಸಲಿಕ್ಕೆ ನಾವೇನು ಮಾಡಬೇಕು, ಪ್ರಯಾಸ ಪಡಬೇಕು. ಇವತ್ತು ದೇವರು ನಮಗೆ ಮಕ್ಕಳನ್ನು ಕೊಟ್ಟಿದ್ದಾನೆ. ಈ ಮಕ್ಕಳು ಎಲ್ಲಿರಬೇಕು, ದೇವರ ಪ್ರಸನ್ನತೆ ಇರಲಿಕ್ಕೆ ನಾವು ಏನು ಮಾಡಬೇಕು, ಬಯಸುವವರಾಗಬೇಕು. ದೇವರ ಪ್ರಸನ್ನತೆಯಲ್ಲಿ ಇರಲಿಕ್ಕೆ ಬಯಸುವವರಾಗಬೇಕು. ದೇವರ ಸನ್ನಿಧಾನದಲ್ಲಿ ಇರಲು ನಾವು ಬಯಸುವವರಾಗಬೇಕು. ನಮ್ಮ ಕುಟುಂಬದವರಿದ್ದಾರೆ, ಅಕ್ಕ ತಂಗಿ ಸಹೋದರ ಚಿಕ್ಕಪ್ಪ ದೊಡ್ಡಪ್ಪ ಯಾರೇ ಆಗಿರಲಿ, ನಮಗೆ ಗೊತ್ತಿರುವವರು ನಾವು ಬಯಸುವಂಥದ್ದು ಏನಾಗಿರಬೇಕು, ಅವರು ದೇವರ ಪ್ರಸನ್ನತೆಯಲ್ಲಿ ಇರಬೇಕು. ಹಲ್ಲೆಲೂಯಾ. ದೇವರ ಪ್ರಸನ್ನತೆ. ಯೆಹೋಶುವನ ಬಗ್ಗೆ ದೇವರು ಹೇಳಿದಂಥದ್ದು, ಅವನನ್ನು ಮೊದಲು ಎಲ್ಲಿ ಕರ್ಕೊಂಡು ಹೋಗು, ಪ್ರಸನ್ನತೆ ಇರುವಂಥ ಸ್ಥಳ, ದೇವದರ್ಶನ ಗುಡಾರಕ್ಕೆ ಕರ್ಕೊಂಡು ಹೋಗು. ಆ ದೇವದರ್ಶನ ಗುಡಾರದಲ್ಲಿ ಅವನಿಗೇನಾಗ್ತದೆ, ಅವನಿಗೆ ಅಧಿಕಾರ ಕೊಡಲ್ಪಡುತ್ತದೆ. ಇವತ್ತು ನೀವು ಅಧಿಕಾರ ಹೊಂದಿದ್ದೀರಿ. ಹಲ್ಲೆಲೂಯಾ. ಹಾವುಗಳ ಮೇಲೆ, ಚೇಳುಗಳ ಮೇಲೆ, ಸಕಲ ವಿಧವಾದಂಥ ಸೈತಾನನ ಶಕ್ತಿಗಳ ಮೇಲೆ ನಮಗೇನು ಕೊಟ್ಟಿದ್ದಾನೆ, ದೇವರು ಅಧಿಕಾರ ಕೊಟ್ಟಿದ್ದಾನೆ. ಅಧಿಕಾರ ಕೊಟ್ಟಂಥ ಯೇಸು ಹಲ್ಲೆಲೂಯಾ ಇವತ್ತು ನಮಗೆ ಕೊಟ್ಟಂಥ ಅಧಿಕಾರವು ಅವರಿಗೂ ಸಿಗಬೇಕು. ಹಲ್ಲೆಲೂಯಾ. ನಮಗೆ ಕೊಟ್ಟಂಥ ಅಧಿಕಾರವು ಅವರಿಗೂ ಸಿಗಬೇಕೆಂಬುದಾದಂಥ ಬಯಕೆ ನಮ್ಮದು ಇವತ್ತು ಮುಂಜಾನೆ ವೇಳೆಯಲ್ಲಿ ಆಗಬೇಕು. ಪ್ರಿಯರೇ, ಮೋಶೆ ಹಲ್ಲೆಲೂಯಾ ದೇವರು ಹೇಳಿದ ಹಾಗೆ ಮಾಡುತ್ತಾನೆ. ಅವನನ್ನು ದೇವದರ್ಶನ ಗುಡಾರಕ್ಕೆ ಕರ್ಕೊಂಡು ಬಂದು ಹಲ್ಲೆಲೂಯಾ ಅವನ ಮುಂದಿನ ನಾಯಕನಾಗಿ ದೇವರು ಅವನನ್ನು ಮಾಡುವ ಹಾಗೆ ಮಾಡುತ್ತಾನೆ. ಪ್ರಿಯರೇ, ದೇವರು ಅವನಿಗೆ ಅಧಿಕಾರವನ್ನು ಕೊಡುತ್ತಾನೆ. ಮೋಶೆ ಯಾವ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಂಡಿದ್ದನೋ ಆ ರೆಸ್ಪಾನ್ಸಿಬಿಲಿಟಿ ತೆಗೆದುಕೊಂಡು ಆತನು ಮುಂದೆ ಹೋಗುತ್ತಾನೆ. ಪ್ರಿಯರೇ, ಹಲ್ಲೆಲೂಯಾ. ಈ ಯೆಹೋಶುವನು ನಾವು ನೋಡುತ್ತೇವೆ, ಯೆಹೋಶುವನು ಯೆರಿಕೋ ಕೋಟೆಯನ್ನು ಮುರಿದು ಬೀಳುವ ಹಾಗೆ ಮಾಡಲು ದೇವರನ್ನು ಉಪಯೋಗಿಸಿಕೊಳ್ಳುತ್ತಾನೆ. ಹಲ್ಲೆಲೂಯಾ. ಅಧಿಕಾರವನ್ನು ಸಿಕ್ಕಿದಂಥ ಯೆಹೋಶುವನು ಹಲ್ಲೆಲೂಯಾ ಮುಂದಿನ ದಿನಗಳಲ್ಲಿ ಇಸ್ರಾಯೇಲ್ ನಡೆಸಿಕೊಂಡು ಹೋಗುವಾಗ ಯೆರಿಕೋ ಕೋಟೆಯವರಿಗೆ ಅಡ್ಡವಾಗಿ ಬರುತ್ತದೆ. ಅವರ ಪ್ರಯಾಣಕ್ಕೆ ಅಡ್ಡವಾಗಿ ಅವರು ತಲುಪಬೇಕಾದ ಹಾಲು ಜೇನು ನರಿ ಹರಿಯುವಂತಹ ದೇಶಕ್ಕೆ ತಲುಪಲು ಈ ಕೋಟೆಯು ಏನಾಗಿರುತ್ತದೆ, ಅಡ್ಡವಾಗಿರುತ್ತದೆ. ಅಡ್ಡವಾದ ಕೋಟೆಯನ್ನು ಮುರಿಯಲು ಯಾರಿಗಾಯಿತು, ಮೋಶೆಗಾಯ್ತಾ? ಮೋಶೆಗಾಗಲಿಲ್ಲ. ಅದನ್ನು ಮಾಡಿದವರು ಯಾರು? ಕೋಟೆಯನ್ನು ಒಡೆಯಲು ದೇವರು ಉಪಯೋಗಿಸಿದಂಥ ಉಪಕರಣ ಯಾರು? ಅದು ಯೆಹೋಶುವನಾಗಿದ್ದನು. ಪ್ರಿಯರೇ, ಇವತ್ತು ನಾವು ಸಹ ನಮ್ಮ ಆತ್ಮಿಕ ಜೀವಿತದಲ್ಲಿ ದೇವ ಪ್ರಸನ್ನತೆಗೆ ಇತರನ್ನು ನಡೆಸುವವರಾಗೋಣ. ಯಾಕೆಂದರೆ ನಮಗೆ ಗೊತ್ತಿಲ್ಲ ನಾವು ಯಾರನ್ನು ನಡೆಸುತ್ತೇವೋ ಅವರು ಏನೆಲ್ಲ ದೊಡ್ಡ ಕಾರ್ಯಗಳನ್ನು ಮಾಡುತ್ತಾರೋ ನಮಗೆ ಗೊತ್ತಿಲ್ಲ. ಇವತ್ತು ಪ್ರತಿದಿನ ಅದಕ್ಕೆ ನಾವು ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ 18 20 ವಚನಗಳನ್ನು ಓದುತ್ತಾ ಇದ್ದೇವೆ. 2 ವಾರವಾಯಿತು. ಯಾಕೆ? ದೇವರು ನಮಗೆ ಹಲ್ಲೆಲೂಯಾ ಹೇಳಿದ್ದಾನೆ, ಲೋಕದ ಎಲ್ಲ ಕಡೆಯವರೆಗೆ ಹೋಗಿ ಸುವಾರ್ತೆಯನ್ನು ಸಾರಬೇಕು. ಅವರಿಗೆ ದೇವರು ಕೊಟ್ಟ ಅಧಿಕಾರದ ಬಗ್ಗೆ ತಿಳಿಸಬೇಕು. ದೇವರು ಅವರಿಗೋಸ್ಕರ ಇಟ್ಟಂಥ ಆ ಮಹಿಮೆಯ ಆ ಸ್ವರ್ಗ ಪರಲೋಕವು ಅವರಿಗೆ ಸಿಗಬೇಕು. ಇವತ್ತು ದೇವರು ನಮಗೆ ತಿಳಿಯಪಡಿಸಿದ್ದಾನೆ, ನಮಗೆ ಕೊಟ್ಟಿದ್ದಾನೆ, ಅದು ಅವರಿಗೂ ಕೂಡ ಸಿಗಲ್ಪಡಬೇಕು. ಪ್ರಿಯರೇ, ಹಲ್ಲೆಲೂಯಾ. ಹೀಗೆ ಮೋಶೆಯು ದೇವದರ್ಶನ ಗುಡಾರವು ದೇವರ ಪ್ರಸನ್ನತೆ ಇರುವಂಥ ಸ್ಥಳವು ಎಂಬುದಾಗಿ ಹಲ್ಲೆಲೂಯಾ ಅವನಿಗೆ ಗೊತ್ತಿತ್ತು. ಅಲ್ಲಿಗೆ ಕರೆದುಕೊಂಡು ಹೋಗುತ್ತಾನೆ. ಹಲ್ಲೆಲೂಯಾ. ಇವತ್ತು ನಾವು ಇನ್ನೊಬ್ಬನನ್ನು ದೇವ ಪ್ರಸನ್ನತೆ ಇರುವ ಸ್ಥಳಕ್ಕೆ ನಡೆಸುವಂಥ ಜನರಾಗಬೇಕು. ಮೋಶೆಯಂತೆ ನಾವು ಇತರರನ್ನು ದೇವರ ಸನ್ನಿಧಾನಕ್ಕೆ ಕರೆದುಕೊಂಡು ಬರುವಂಥ ಜನರಾಗಬೇಕು. ಹಲ್ಲೆಲೂಯಾ. ಅದಕ್ಕೆ ನಾವು ಮೋಚನಕಾಂಡ 25ನೇ ಅಧ್ಯಾಯ 8ನೇ ವಚನದಲ್ಲಿ ಹೀಗೆ ಓದುತ್ತೇವೆ, ನಾನು ಅವರ ಮಧ್ಯದಲ್ಲಿ ವಾಸಿಸುವುದಕ್ಕೆ ನನಗೆ ಒಂದು ದೇವಸ್ಥಾನವನ್ನು ಕಟ್ಟಿಸಬೇಕು. ಇದು ನಾವು ಹಿಂದಿನ ಅಧ್ಯಾಯಗಳಲ್ಲಿ ಓದುವಾಗ ಯಾಕೆ ಈ ದೇವದರ್ಶನ ಗುಡಾರ ಅಲ್ಲಿ ಬಂತು? ಯಾಕೆಂದರೆ ದೇವರು ಮೋಶೆ ಮುಖಾಂತರವಾಗಿ ಏನು ಮಾಡ್ತಾನೆ, ಈ ದೇವಸ್ಥಾನವನ್ನು ಅಥವಾ ಆ ದೇವದರ್ಶನ ಗುಡಾರವನ್ನು ಕಟ್ಟಿಸಬೇಕೆಂಬುದಾಗಿ ಹೇಳಿ ಅಳತೆಗಳನ್ನೆಲ್ಲ ಕೊಟ್ಟು ಕಟ್ಟಿಸಿರುತ್ತಾನೆ. ಅದಕ್ಕೋಸ್ಕರ ಆ ಸ್ಥಳವು ಬಹಳ ಪ್ರಾಮುಖ್ಯವಾದದ್ದು. ಆ ಸ್ಥಳಕ್ಕೆ ಹೇಳ್ತಾನೆ, ನೀನು ಯೆಹೋಶುವನನ್ನು ಕರೆದುಕೊಂಡು ಹೋಗಬೇಕು. ಹಲ್ಲೆಲೂಯಾ.
ದೇವರು ಹೇಳಿದಂಥ ಮಾತಿಗೆ ಆತನು ಕೇಳಿ ಒಂದು ಉತ್ತಮವಾದ ಕೆಲಸವನ್ನು ಮಾಡುತ್ತಾನೆ. ಅದರ ನಿಮಿತ್ತವಾಗಿ ಇಡೀ ಇಸ್ರಾಯೇಲರು ಹಲ್ಲೆಲೂಯಾ ದೇವರ ವಾಗ್ದಾನದ ದೇಶಕ್ಕೆ ತಲುಪುವ ಹಾಗೆ ದೇವರು ಮಾಡುತ್ತಾನೆ. ಇವತ್ತಿನವರೆಗೆ ಆ ದೇಶದ ಜನರು, ನಮಗೆ ಗೊತ್ತಿದೆ ಇಸ್ರಾಯೇಲ್ ಮತ್ತು ಇರಾಕ್, ಲೆಬನಾನ್, ಹೀಗೆ ಗಾಜಾ, ಈ ಹೆಜಬುಲ್ಲಾ ದರೋಡೆ ಉಗ್ರರಿಂದ ಗಲಾಟೆಗಳು ಆಗುತ್ತಾ ಇದೆ, ಯುದ್ಧ ನಡೆಯುತ್ತಾ ಇದೆ ಇಸ್ರಾಯೇಲಲ್ಲಿ. ಯುದ್ಧವು ಇವರು ಮಾಡುತ್ತಿರುವ ಯುದ್ಧ ಯಾವುದಕ್ಕೆ? ಅಸ್ತಿತ್ವಕ್ಕೋಸ್ಕರ. ಅಂದಿನಿಂದ ಇವತ್ತಿನವರೆಗೆ ಇಸ್ರಾಯೇಲ್ ದೇಶವು ತಮ್ಮ ಅಸ್ತಿತ್ವಕ್ಕೋಸ್ಕರ ಫೈಟ್ ಮಾಡುತ್ತಾ ಇದೆ. ಇವತ್ತಿನವರೆಗೂ ದೇವರವರಿಗೆ ಸೋಲಿಕ್ಕೆ ಬಿಡಲಿಲ್ಲ. ಹಾಲೆಲೂಯಾ. ಯಾಕೆ ಅವರಿಗೆ ಸೋಲಿಕ್ಕೆ ಬಿಡಲಿಲ್ಲ ಅಂದರೆ ದೇವರ ಆದುಕೊಂಡ ಜನಾಂಗ. ಮೋಶೆ ಮುಖಾಂತರ, ಯೆಹೋಶುವನ ಮುಖಾಂತರ ಹಾಲು ಜೇನು ಹರಿಯುವ ದೇಶವನ್ನು ಕಂಡಂಥ ಜನರವರಾಗಿದ್ದಾರೆ. ಹಾಲೆಲೂಯಾ. ದೇವರ ವಾಗ್ದಾನದ ಆಗಿದ್ದಾರೆ. ಇವತ್ತಿನವರೆಗೂ ಅವರನ್ನು ತಾಕುವವರನ್ನು ದೇವರು ಹೇಳ್ತಿದ್ದಾನೆ, ನನ್ನ ಕಣ್ಣನ್ನು ತಾಕುತ್ತಾರೆ ಎಂಬುದಾಗಿ. ಹಾಲೆಲೂಯಾ. ಇವತ್ತಿನವರೆಗೆ ಅವರನ್ನು ಸೋಲಿಸಲಾಗುತ್ತಾ ಇಲ್ಲ. ಇತ್ತೀಚೆಗೆ ಕಳೆದ ದಿನಗಳಲ್ಲಿ ಕಳೆದ ವಾರ ಪೇಜರ್ ಬ್ಲಾಸ್ಟ್ ಎಂಬುದಾಗಿ ನೀವು ಕೇಳಿರಬಹುದು ಪೇಪರ್ಗಳಲ್ಲಿ, ಟಿವಿಗಳಲ್ಲಿ. ಎಂಥ ಒಂದು ರೀತಿಯಾದಂಥ ಇಡೀ ಪ್ರಪಂಚವೇ ಗಾಬರಿಗೊಳ್ಳುವಂಥ, ಪ್ರಪಂಚಕ್ಕೆ ಆಶ್ಚರ್ಯವಾಗುವಂಥ ಒಂದು ರೀತಿಯಾದಂಥ ಒಂದು ಬ್ಲಾಸ್ಟನ್ನು ಅವರು ಮಾಡುತ್ತಾರೆ. ಎಲ್ಲ ಉಗ್ರ ಸಂಘಟನೆಗಳು ಒಂದು ಪೇಜರನ್ನು ಯೂಸ್ ಮಾಡ್ತಿದ್ರು ಸಂದೇಶಗಳನ್ನು ರವಾನೆ ಮಾಡೋದಕ್ಕೋಸ್ಕರ. ಯಾರಿಗೂ ತಿಳಿಯಲಿಲ್ಲ, ಹೇಗೂ ತಿಳಿಯಲಿಲ್ಲ. ಒಂದು ಸಮಯದಲ್ಲಿ ಒಂದು ಬಟನ್ ಒತ್ತಿದರು, ಇಡೀ ಎಲ್ಲ ಉಗ್ರರ ಕೈಯಲ್ಲಿದ್ದಂಥ ಎಲ್ಲ ಪೇಜರ್ಗಳನ್ನು ಬ್ಲಾಸ್ಟ್ ಮಾಡಿದರು. ಮೊನ್ನೆ ಇದು ಇಡೀ ಪ್ರಪಂಚವೇ ಆ ಸಂಗತಿಯನ್ನು ಕೇಳಿ ಬೆರಗಾಯಿತು. ಅದ ನಂತರ ವಾಕಿ ಟಾಕಿಗಳನ್ನು ಯೂಸ್ ಮಾಡ್ತಿದ್ರು. ಆ ವಾಕಿ ಟಾಕಿಗಳನ್ನು ಸಹ ಇವರು ಬ್ಲಾಸ್ಟ್ ಮಾಡಿದರು. ಈ ಪ್ರಪಂಚಕ್ಕೆ ಆಶ್ಚರ್ಯ, ಇವರು ಯಾವ ರೀತಿಯಲ್ಲಿ ಈ ಕಾರ್ಯಗಳನ್ನು ಮಾಡಿದರು. ದೇವರು ಶ್ರೇಷ್ಠವಾದ ಜ್ಞಾನವನ್ನು ಕೊಟ್ಟು ಇಸ್ರಾಯೇಲ್ ಜನರನ್ನು ದೇವರು ಈ ಭೂಮಿಯ ಮೇಲೆ ಇಟ್ಟಿದ್ದಾನೆ. ಇವತ್ತಿನವರೆಗೂ ಅವರು ತಮ್ಮ ಅಸ್ತಿತ್ವಕ್ಕೋಸ್ಕರ ಫೈಟ್ ಮಾಡುತ್ತಾ ಇದ್ದಾರೆ. ಆದರೆ ಬೈಬಲ್ ಹೇಳ್ತಾರೆ, ಅವರು ಯಾವಾಗಲೂ ಏನು ಮಾಡ್ತಾರೆ? ದೇವರ ಸಹಾಯವನ್ನು ಹೊಂದಿ ಅವರ ಜಯವನ್ನು ಹೊಂದುವಂಥ ದೇಶವಾಗಿದೆ. ಹಾಲೆಲೂಯಾ. ದೇವರ ಸಹಾಯ ಅವರ ಮೇಲೆ ಯಾವಾಗಲೂ ಇರುತ್ತದೆ. ದೇವರ ಹಸ್ತವರು ಯಾವಾಗಲೂ ಅವರ ಮೇಲೆ ಇರುತ್ತದೆ. ಅವರನ್ನು ಯಾರೂ ಸಹ ಸುಮ್ಮನೆ ತಾಕಲು ಸಾಧ್ಯವಿಲ್ಲ ಪ್ರಿಯರೇ. ಹಾಗಾಗಿ ನಾವು ಸಹ ಆ ಮೋಶೆಯನ್ನು ನಡೆಸಲ್ಪಟ್ಟಂಥ ಆ ಅನುಭವದಲ್ಲಿ ನಾವು ಸಹ ಜೀವಿಸಬೇಕು. ಮೋಶೆಯು ಯೆಹೋಶುವನು ಏನು ಮಾಡಿದನು? ದೇವರ ಪ್ರಸನ್ನತೆಯಲ್ಲಿ ನಡೆಸಿದನು. ಇವತ್ತು ನಮ್ಮ ಡ್ಯೂಟಿ ಸಹ ಅದೇ ಆಗಿರಲಿ. ನಾವು ಇವತ್ತು ಸಭೆಗೆ ಬರುತ್ತೇವೆ, ನನ್ನ ಮುಖಾಂತರವಾಗಿ ಇನ್ನೊಬ್ಬನ ಪ್ರಸನ್ನತೆಯನ್ನು ಅನುಭವಿಸುವಂತೆ ಆಗಿರಬೇಕು. ಹಾಲೆಲೂಯಾ. ಇಲ್ಲಿ ಬಂದು ನಾವು ಎಷ್ಟೋ ಸಾರಿ ನಾವು ಏನೇನೋ ಮನಸ್ತಾಪಗಳನ್ನು ಮಾಡಿಕೊಂಡು ಹೋದದ್ದು ಘಟನೆಗಳನ್ನು ನಾನು ನೋಡಿದ್ದೇನೆ. ಇದೆಲ್ಲವುಗಳು ಆಗದೇ ಇರುವಂತೆ ದೇವರು ಬಯಸುತ್ತಾನೆ. ಯಾಕೆಂತ ಹೇಳಿದರೆ ನಮ್ಮ ಕೆಲಸವೇನು? ಇನ್ನೊಬ್ಬನಿಗೆ ದೇವರ ಪ್ರಸನ್ನತೆಯನ್ನು ತೋರಿಸುವಂಥದ್ದಾಗಿರಬೇಕು. ಹಾಲೆಲೂಯಾ. ನಮ್ಮ ಕೆಲಸ ಇನ್ನೊಬ್ಬನಿಗೆ ಪ್ರಸನ್ನತೆಯನ್ನು ತೋರಿಸುವಂಥ ಸ್ಥಳಕ್ಕೆ ನಾವು ಕರೆದುಕೊಂಡು ಬರಬೇಕು. ಅದು ದೇವರು ಬಯಸುವನಾಗಿದ್ದಾನೆ. ಅದೇ ರೀತಿಯಾಗಿ ಆ ಕೋರಿನ ತಗ್ಗು, ಸಮಸ್ಯೆಗಳ ತಗ್ಗು. ಒಬ್ಬ ವ್ಯಕ್ತಿ ದೇವರ ಸನ್ನಿಧಾನದಲ್ಲಿ ನಿಲ್ಲದವನು, ದೇವರ ಸನ್ನಿಧಾನವನ್ನು ಬಯಸಿ ದೇವರನ್ನು ಗೌರವಿಸುವವನು, ಅವನು ಸಮಸ್ಯೆಗಳೆಂಬ ತಗ್ಗಿನಲ್ಲಿ ಏನಾಗ್ತಾನೆ? ಸಿಕ್ಕಿ ಬೀಳುತ್ತಾನೆ. ಬೈಬಲಲ್ಲಿ ಒಂದು ಆಕೋರಿನ ತಗ್ಗು ಎಂಬುದಾಗಿ ಒಂದು ಸ್ಥಳವಿದೆ. ಆ ಸ್ಥಳದ ಬಗ್ಗೆ ನಾವು ನೋಡುವಾಗ ನಾವು ನೋಡುತ್ತೇವೆ, ಆ ಸ್ಥಳ ನಾವು ಓದಿಕೊಳ್ಳೋ ಯೆಹೋಶುವ 7ನೇ ಅಧ್ಯಾಯ 13ನೇ ವಚನದಲ್ಲಿ ಹೀಗೆ ಬರೆಯಲ್ಪಟ್ಟಿದೆ. ಯೆಹೋಶುವ 7ನೇ ಅಧ್ಯಾಯ 13ನೇ ವಚನ, ಯಾರು ದಯಮಾಡಿ ಓದಿ. ನೀನು ಅವರಿಗೆ, ಇಸ್ರಾಯೇಲರೇ, ನಾಳೆಗೋಸ್ಕರ ನಿಮ್ಮನ್ನು ಶುದ್ಧಪಡಿಸಿಕೊಳ್ಳಿರಿ. ನಿಮ್ಮ ಮಧ್ಯದಲ್ಲಿ ಶಾಪಕ್ಕೆ ಕಾರಣವಾದದ್ದುಂಟು. ನೀವು ಅದನ್ನು ತೆಗೆದು ಹಾಕುವವರೆಗೂ ಶತ್ರುಗಳ ಮುಂದೆ ನಿಲ್ಲಲಾರಿರಿ ಎಂದು ನಿಮ್ಮ ದೇವರಾದ ಯೆಹೋವನು ಅನ್ನುತ್ತಾನೆ. ನಾವು ನೋಡುವಂಥದ್ದು, ಯೆಹೋಶುವನು ಏನು ಮಾಡ್ತಾನೆ ಅಂತ ಹೇಳಿದರೆ, ಜನರು ನಡೆಸಿಕೊಂಡು ಬರ್ತಾ ಇದ್ದಾನೆ. ಹಿಂದಿನ ಅಧ್ಯಾಯದಲ್ಲಿ 6ನೇ ಅಧ್ಯಾಯದಲ್ಲಿ ಅವರಿಗೊಂದು ದೊಡ್ಡ ಜಯ ಸಿಕ್ಕಿರ್ತದೆ. ಯಾವ ಜಯ ಅಂತ ಹೇಳಿದರೆ, ಎರಿಕೋ ಕೋಟೆಯನ್ನು ಡಿಸ್ಟ್ರಾಯ್ ಮಾಡಿ, ಎರಿಕೋ ಕೋಟೆ ಅವರ ಮುಂದೆ ಬಿದ್ದಿದೆ. ಬರೀ ಸ್ತುತಿ ಪದಗಳನ್ನು ಹಾಡುತ್ತಿರುವಾಗ, ತುತ್ತೂರಿಯನ್ನು ಊದುವಾಗ ಆ ಕೋಟೆಯು ಏನಾಗ್ತದೆ? ಕೆಳಗೆ ಬೀಳುತ್ತದೆ. ಇವರು ಆ ಎರಿಕೋವನ್ನು ಏನು ಮಾಡ್ತಾರೆ? ಸ್ವಾಧೀನಪಡಿಸಿಕೊಳ್ತಾರೆ. ಸ್ವಾಧೀನಪಡಿಸಿಕೊಂಡ ನಂತರ ದೇವರು ಹೇಳ್ತಾನೆ, ಅಲ್ಲಿ ಯೆಹೋಶುವನ ಮುಖಾಂತರ ದೇವರು ತಿಳಿಯಪಡಿಸ್ತಾನೆ, ನೀವು ಆ ದೇಶದೊಳಗೆ ಯಾವುದನ್ನು ಏನು ಮಾಡಬಾರ್ದು? ತೆಗೆದುಕೊಂಡು ಬರಬಾರ್ದು. ಅಲ್ಲಿರುವಂಥ ಜನರನ್ನು ಇವರೇನು ಮಾಡ್ತಾರೆ? ಅಲ್ಲಿ ಸಾಯಿಸ್ತಾರೆ. ಅವಾಗಿನ ಯುದ್ಧದ ಪರಿಸ್ಥಿತಿಗಳು ಹಾಗೆ ಇತ್ತು. ಒಬ್ಬರನ್ನು ಕತ್ತಿಯಿಂದ ಸಾಯಿಸುವಂಥ ಆ ರೀತಿ ಇತ್ತು. ಆದರೆ ಅಲ್ಲಿ ಹೇಳ್ತಾನೆ, ನೀವು ಅಲ್ಲಿರುವಂಥ ದೇವರಿಗೆ ಸಂಬಂಧಪಟ್ಟ ವಸ್ತುಗಳನ್ನು ಏನು ಮಾಡಬಾರ್ದು? ಮುಟ್ಟಬಾರದು ಎಂಬುದಾಗಿ ಹೇಳಿರ್ತಾನೆ. ಆದರೆ ಇಲ್ಲಿ ವಾಕ್ಯದಲ್ಲಿ ಓದುತ್ತೇವೆ, ಈ ಜನರು, ಅದರಲ್ಲಿ ಒಬ್ಬ ವ್ಯಕ್ತಿ, ಅವನ ಹೆಸರು ನಾವು ನೋಡುತ್ತೇವೆ, ಆಕಾನನ್ ಎಂಬ ವ್ಯಕ್ತಿ. ಸ್ವಲ್ಪ ಬುದ್ಧಿ ಜಾಸ್ತಿ ಅವನಿಗೆ.
ಅವನೇನು ಮಾಡ್ತಾನೆ, ಆಕಾನನ ವ್ಯಕ್ತಿಯಲ್ಲಿ 2ನೇ ವಚನದಲ್ಲಿ 1ನೇ ವಚನ ಹೀಗೆ ಓದ್ತೇವೆ, ಆಕಾನನು ಯೆಹೋವನಿಗೆ ಮೀಸಲಾಗಿಟ್ಟ ವಸ್ತುಗಳಲ್ಲಿ ಕೆಲವನ್ನು ಕದ್ದುಕೊಂಡದ್ದರಿಂದ ಇಸ್ರಾಯೇಲರೆಲ್ಲರೂ ದ್ರೋಹಿಗಳಾದರು. ಯೆಹೋವನ ಕೋಪವು ಅವನ ಮೇಲೆ ಉರಿದು ಬಿಡ್ತು. ಮೊದಲನೇದಾಗಿ ನಾವು ನೋಡಿದಂಥ ಸಂಗತಿ, ಪೌಲನ ಒಬ್ಬನಿಂದ ಏನಾಯಿತು, ಇಡೀ ನಾವೇಲಿದ್ದ ಜನರು, ಅವನ ಹಡಗಿನಲ್ಲಿದ್ದಂಥ 276 ಜನರು ಏನಾಗ್ತಾರೆ, ರಕ್ಷಿಸಲ್ಪಡುತ್ತಾರೆ. ಇಲ್ಲಿ ನಾವು ನೋಡುವಂಥ ಸಂಗತಿ, ಒಬ್ಬನು ದೇವರು ಹೇಳಿದ ಮಾತಿಗೆ ಅವಿಧೇಯನಾದ ನಿಮಿತ್ತವಾಗಿ ಅವನೇನಾಗ್ತಾನೆ, ಅವನ ನಿಮಿತ್ತವಾಗಿ ಇಸ್ರಾಯೇಲ್ ಎಲ್ಲರೂ ದ್ರೋಹಿಗಳಾಗುತ್ತಾರೆ, ದೇವರ ಮುಂದೆ ದ್ರೋಹಿಗಳಾಗಿ ಕಾಣಲ್ಪಡುವುದನ್ನು ನೋಡುತ್ತೇವೆ. ಒಬ್ಬನು ನಿಲ್ಲದಿರುವಂಥ ಸಮಯ, ದೇವರಿಗಾಗಿ ದೃಢವಾಗಿ ನಿಲ್ಲದ ಒಬ್ಬ ವ್ಯಕ್ತಿ, ದೇವರ ಮಾತುಗಳನ್ನು ಆಜ್ಞೆಗಳನ್ನು ಕೈಕೊಳ್ಳದ ಒಬ್ಬ ವ್ಯಕ್ತಿ, ಅವನು ಮಾತ್ರ ಸಮಸ್ಯೆಗಳನ್ನು ಅನುಭವಿಸುವುದಿಲ್ಲ, ಅವನ ನಿಮಿತ್ತವಾಗಿ ಇಡೀ ಒಂದು ದೊಡ್ಡ ಗುಂಪಿಗೆ ಸಮಸ್ಯೆ ಉಂಟು ಮಾಡ್ತಾನೆ. ಇಲ್ಲಿ ನಾವು ನೋಡುವಂಥದ್ದು ಅದೇ. ಆಕಾನನ್ ಏನು ಮಾಡ್ತಾನಂತೆ, ಯೆಹೋವನಿಗೆ ಮೀಸಲಾಗಿಟ್ಟ ವಸ್ತುಗಳಲ್ಲಿ ಕೆಲವನ್ನು ಕದ್ದುಕೊಂಡದ್ದರಿಂದ ಇಸ್ರಾಯೇಲರೆಲ್ಲರೂ ದ್ರೋಹಿಗಳಾದರು, ಯೆಹೋವನ ಕೋಪವು ಅವನ ಮೇಲೆ ಉರಿಯಾಗಿ ಬಂತು. ಇವತ್ತು ನಾವು ಸಭೆಗೆ ಬರುವಾಗ ನಾವು ಎಷ್ಟು ಸಾರಿ ನಮ್ಮನ್ನು ನಾವೇ ಪರೀಕ್ಷೆ ಮಾಡಿಕೊಂಡು ಬಂದರೂ ಸಾಲೋದಿಲ್ಲ. ಯಾಕೆಂದರೆ ನನ್ನ ನಿಮಿತ್ತವಾಗಿ ಹಲ್ಲೆಲೂಯಾ ಇಡೀ ಜನರು ಏನಾಗಿರಬಾರ್ದು, ಅವರಿಗೆ ತೊಂದರೆ ಆಗಬಾರ್ದು. ಇಲ್ಲಿ ನಾವು ನೋಡುತ್ತೇವೆ, ನಾವು ಎಷ್ಟೋ ಪಾಪಗಳನ್ನೆಲ್ಲ ಮಾಡ್ತೇವೆ, ಏನೆಲ್ಲ ಮಾಡಿಕೊಂಡು ಇಲ್ಲಿ ನಾವು ಏನೂ ಮಾಡದವರ ಹಾಗೆ ನಾವು ಇಲ್ಲಿ ಏನು ಮಾಡ್ತೇವೆ, ಬರುತ್ತೇವೆ. ಆದರೆ ನಮ್ಮ ದೇವರೇನಾಗಿದ್ದಾನೆ, ಹೊರಗಿನ ತೋರಿಕೆಗಳನ್ನು ನೋಡುವ ದೇವರಲ್ಲ, ಒಳಗೆ ಅಂತರಿಂದ್ರಿಯಗಳನ್ನು, ನಮ್ಮ ಹೃದಯವನ್ನು ಗಮನಿಸುವ ದೇವರು. ನಾವು ಮಾಡಿದಂಥ ಕದ್ದು ಮುಚ್ಚಿ ಮಾಡಿದಂಥ ಎಲ್ಲರಿಗೂ ತಿಳಿದು ಮಾಡಿದಂಥ ಯಾವುದೇ ಸಂಗತಿಗಳಾಗಿರಲಿ, ಎಲ್ಲವನ್ನು ಗ್ರಹಿಸುವಂಥ ದೇವರು ನಮ್ಮ ದೇವರಾಗಿದ್ದಾನೆ. ಇಲ್ಲಿ ನಾವು ನೋಡುತ್ತೇವೆ, ಯೆಹೋಶುವನ ಕಾಲದಲ್ಲಿ ಹಲ್ಲೆಲೂಯಾ ಆಕಾನನೊಬ್ಬ ವ್ಯಕ್ತಿ ಅವನೇನು ಮಾಡ್ತಾನೆ, ದೇವರಿಗೆ ಮೀಸಲಾಗಿಟ್ಟಂಥ ವಸ್ತುಗಳಲ್ಲಿ ಕೆಲವನ್ನು ಕದ್ದುಕೊಳ್ಳುತ್ತಾನೆ. ಅದ ನಿಮಿತ್ತವಾಗಿ ಇಡೀ ಇಸ್ರಾಯೇಲರನ್ನು ದೇವರು ದ್ರೋಹಿಗಳಾಗಿ ಕಾಣುತ್ತಾನೆ. ಎಷ್ಟು ಜನ ಪಾಪ ಇತ್ತು ಅಲ್ಲಿ, ಒಬ್ಬನ ಪಾಪು. ದೇವರು ಹೇಳಿರ್ತಾನೆ, ನಾವು ಆ ಸ್ಥಳದಲ್ಲಿ ಎರಿಕೋದಲ್ಲಿರುವಂಥ ಯಾವ ಸಂಗತಿಗಳನ್ನು ಏನು ಮಾಡಬಾರ್ದು, ನೀವು ಮುಟ್ಟಬಾರದು, ನೀವೇನನ್ನು ಹಾಳು ಮಾಡಬಾರದು ಎಂಬುದಾಗಿ ಹೇಳಿದರೂ ಸಹ ಇವನು ತನ್ನ ಸ್ವ ಇಚ್ಛೆಗೋಸ್ಕರ ಅಲ್ಲಿ ತನ್ನ ಇಷ್ಟಪಡೋದಕ್ಕೋಸ್ಕರ, ತನ್ನ ಸ್ಯಾಟಿಸ್ಫ್ಯಾಕ್ಷನಿಗೋಸ್ಕರ ಅವನೇನು ಮಾಡ್ತಾನೆ, ದೇವರಿಗೆ ಮೀಸಲಾಗಿಟ್ಟ ವಸ್ತುಗಳನ್ನು ಕದ್ದುಕೊಳ್ಳುತ್ತಾನೆ. ಇವತ್ತು ನಾವು ಎಷ್ಟೋ ಸಾರಿ ದೇವರ ಸಭೆಗೆ ಬರುವಾಗ ಎಷ್ಟೋ ಸಂಗತಿಗಳನ್ನು ಆತ್ಮಿಕವಾಗಿ ನಾವು ನೋಡುವಾಗ ದೇವರಿಗೆ ಕೊಡಬೇಕಾದ ಸಂಗತಿಗಳನ್ನು, ದೇವರಿಗೆ ಸಲ್ಲಬೇಕಾದ ಗೌರವವನ್ನು, ದೇವರಿಗೆ ಸಲ್ಲಬೇಕಾದ ಮರ್ಯಾದೆಯನ್ನು ನಾವು ಕದ್ದುಕೊಳ್ಳುತ್ತಾ ಇದ್ದೇವೆ. ಎಷ್ಟೋ ಸಾರಿ ನಾವು ಸಲ್ಲಿಸಬೇಕಾದಂಥ ಗೌರವವನ್ನು ಸಲ್ಲಿಸದಿದೆ. ಅಂದರೆ ಅರ್ಥವೇನು, ನಾವು ದೇವರಿಗೆ ಕೊಡಬೇಕಾದದನ್ನು ಕೊಡದೆ ನಮ್ಮನ್ನು ನಾವೇ ಇಟ್ಟುಕೊಂಡಿದ್ದೇವೆ. ನಾವು ಆರಾಧನೆ ಬರ್ತೇವೆ, ಎಷ್ಟೋ ಸಾರಿ ಆರಾಧನೆಯನ್ನು ಮಾಡದೆ ನಾವು ಸುಮ್ಮನೆ ನಿಂತುಕೊಳ್ಳುತ್ತೇವೆ. ಅದರ ಅರ್ಥವೇನು, ನಾವು ದೇವರಿಗೆ ಸಲ್ಲಿಸಬೇಕಾದಂಥ ಆರಾಧನೆ ಸ್ತುತಿ ಸ್ತೋತ್ರಗಳನ್ನು ಸಲ್ಲಿಸದೆ ನಾವೇನು ಮಾಡ್ತಾ ಇದ್ದೇವೆ, ನಮ್ಮೊಳಗೆ ನಾವು ಬಚ್ಚಿಟ್ಟುಕೊಳ್ಳುತ್ತಾ ಇದ್ದೇವೆ. ಹಲ್ಲೆಲೂಯಾ. ಪ್ರಿಯ ದೇವಜನ, ಇವತ್ತು ನಾವು ನೆನಪಿಟ್ಕೊಳ್ಳಬೇಕು, ದೇವರ ಸನ್ನಿಧಾನಕ್ಕೆ ಬರುವವರು ಯಾರು ಸಹ ಇಂಥ ಹಲ್ಲೆಲೂಯಾ. ಆಗ ನಾವು ಏನು ಮಾಡ್ತೇವೆ ಅಂದರೆ, ದೇವರ ಪ್ರಸನ್ನತೆಯನ್ನು ತಾತ್ಸಾರ ಮಾಡಿದಾಗ ಆಗ್ತದೆ. ನಾವು ಇಲ್ಲಿ ಬಂದು ಸುಮ್ಮನೆ ನಿಂತ್ಕೊಳ್ಳೋದರಿಂದ ನಾವು ದೇವರ ಪ್ರಸನ್ನತೆಯನ್ನು, ಇದೇನು ಪ್ರಸನ್ನತೆ ನನಗೇನು ಸಂಬಂಧ ಇಲ್ಲ, ದೇವರ ಇರುವಿಕೆ ನನಗೇನು ಸಂಬಂಧವಿಲ್ಲ ಎಂಬಂಥ ರೀತಿಯಾದಂಥ ಹಲ್ಲೆಲೂಯಾ ಅರೋಗೆನ್ಸನ್ನು ನಾವು ತೋರಿಸಿದಾಗ ಆಗ್ತದೆ. ಪ್ರಿಯರೇ, ಇವತ್ತು ನಾವು ಕಲಿಯುವಂಥ ಸಂಗತಿ ಏನಂತೇಳಿ, ಒಬ್ಬ ವ್ಯಕ್ತಿಯ ನಿಮಿತ್ತವಾಗಿ ನಾವು ನೋಡುತ್ತೇವೆ, ಇಡೀ ಅವರು ಒಂದು ಯುದ್ಧ ಬರ್ತದೆ, ಆಯಿ ಎಂಬ ಪ್ರಾಂತ್ಯಕ್ಕೆ ಯುದ್ಧಕ್ಕೋಸ್ಕರ ಹೋಗಬೇಕಾಗ್ತದೆ. ಆಯಿ ಎಂಬ ಪ್ರಾಂತ್ಯದಲ್ಲಿ ಅವರು ಏನಾಗ್ತಾರೆ, ಯುದ್ಧದಲ್ಲಿ ಒಬ್ಬನ ನಿಮಿತ್ತವಾಗಿ ಸೋತು ಹೋಗ್ತಾರೆ. ಒಬ್ಬ ವ್ಯಕ್ತಿಯ ನಿಮಿತ್ತವಾಗಿ ಇವನು ದೇವರವನ ಮೇಲೆ ಏನು ಮಾಡ್ತಾರೆ, ದೇವರು ಇವರನ್ನು ದ್ರೋಹಿಗಳಾಗಿ ಮಾಡಿದ ನಿಮಿತ್ತವಾಗಿ, ದೇವರ ಕೋಪ ಅವರ ಮೇಲೆ ಬಂದ ನಿಮಿತ್ತವಾಗಿ ಆಯಿ ಎಂಬ ಸ್ಥಳಕ್ಕೆ ಅವರು ಯುದ್ಧಕ್ಕೆ ಹೋಗುವಾಗ ಸಂಪೂರ್ಣವಾಗಿ ಅವರು ಏನಾಗ್ತಾರೆ, ಸೋತು ಹೋಗ್ತಾರೆ. 3,000 ಜನರು ಯುದ್ಧಕ್ಕಾಗಿ ಹೋಗಿರುವಾಗ ಆ ಸ್ಥಳವನ್ನು ಆಕ್ಯುಪೈ ಮಾಡಬೇಕೆಂಬುದಾಗಿ ಹೋಗಿರ್ತಾರೆ. ಇವರು ಎರಿಕೋ ಕೋಟೆಯಲ್ಲಿ ಜಯವನ್ನು ಕಂಡಿದ್ದಾರೆ, ವಿಶ್ವಾಸದಲ್ಲಿದ್ದಾರೆ, ಎಲ್ಲ ಸಂತೋಷ, ಎಲ್ಲ ಸಮಾಧಾನವಿದೆ. ಆದರೆ ಒಬ್ಬ ವ್ಯಕ್ತಿ ಅದರ ನಡುವೆ ಒಂದು ದೊಡ್ಡ ಮಿಸ್ಟೇಕ್ ಮಾಡುತ್ತಾನೆ, ಅದು ದೇವರ ಮುಂದೆ ದ್ರೋಹಿಯಾಗಿ ಕಾಣಲ್ಪಡುವಾಗೆ ಮಾಡುತ್ತಾನೆ. ಅದರ ನಿಮಿತ್ತವಾಗಿ ಇಡೀ ಸಂಪೂರ್ಣವಾದಂಥ ಯುದ್ಧದಲ್ಲಿ ಅವರೇನಾಗ್ತಾರೆ, ಸೋತು ಹೋಗ್ತಾರೆ. ಪ್ರಿಯರೇ, ಇವತ್ತು ವಿಶ್ವಾಸಿಗಳಾಗಿ
ದೇವ ಮಕ್ಕಳಾಗಿ ನಾವು ನಮ್ಮ ನಡತೆ, ನಮ್ಮ ಗುಣ, ನಮ್ಮ ಸ್ವಭಾವಗಳು ಬಹಳ ಅದು ಪ್ರಾಮುಖ್ಯವಾದದ್ದು. ನಾವು ಯಾವ 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 ರೀತಿಯಲ್ಲಿ ನಾವು ಯೇಸು ಸ್ವಾಮಿಯ ಬಳಿಗೆ ಬರುತ್ತಾ ಇದ್ದೇವೆ, ಯಾವ ರೀತಿಯಲ್ಲಿ ನಾವು ಜೀವಿಸ್ತಾ ಇದ್ದೇವೆ, ಯಾವ ರೀತಿಯಲ್ಲಿ ನಾವು ಮಾತನಾಡುತ್ತಾ ಇದ್ದೇವೆ, ಎಲ್ಲಿಗೆ ನಾವು ಹೋಗುತ್ತಾ ಇದ್ದೇವೆ, ಏನನ್ನು ನಾವು ಮಾಡುತ್ತಾ ಇದ್ದೇವೆ, ಇದೆಲ್ಲ ಬಹಳ ಪ್ರಾಮುಖ್ಯವಾಗಿದೆ. ಇವತ್ತು ದೇವರಿಗೆ ಸಲ್ಲಿಸುವಂಥ ಸ್ತುತಿ ಸ್ತೋತ್ರಗಳನ್ನು ನಾವು ಕದ್ದುಕೊಳ್ಳುತ್ತಾ ಇದ್ದೆವು. ದೇವರಿಗೆ ಕೊಡುವಂಥ ಕಾಣಿಕೆ ದಶಮಭಾಗಗಳನ್ನು ನಾವು ಕದ್ದುಕೊಳ್ಳುತ್ತಾ ಇದ್ದೆವು. ದೇವರಿಗೆ ಕೊಡುವಂಥ ಹಲ್ಲೆಲೂಯಾ ಬೇಕಾದ ಇಂಪಾರ್ಟೆಂಟ್ ಆಗಿರುವಂಥ ಸ್ತುತಿ ಪ್ರಾರ್ಥನೆಗಳನ್ನು ನಾವು ಕದ್ದುಕೊಳ್ಳುತ್ತಾ ಇದ್ದೆವು. ಇವತ್ತು ನಾವು ಯೋಚನೆ, ಒಂದು ವೇಳೆ ಆ ಥರ ಮಾಡೋದಾದರೆ, ಒಂದು ವೇಳೆ ನಾವು ಸಭೆಯಾಗಿ ನಾವು ತೆಗೆದುಕೊಳ್ಳದೆ ಹೋದರೂ ಸಹ ನಮ್ಮ ಕುಟುಂಬಕ್ಕೆ ನಾವೇನಾಗಿದ್ದೇವೆ, ನನ್ನ ನಿಮಿತ್ತವಾಗಿ ನಮ್ಮ ಕುಟುಂಬದವರು ದ್ರೋಹಿಗಳಾಗಿ ದೇವರ ಮುಂದೆ ಕಾಣಲ್ಪಡುವಂಥ ಎಲ್ಲ ಸನ್ನಿವೇಶಗಳಿದೆ ಪ್ರಿಯರೇ. ಹಾಗಾಗಿ ಇವತ್ತು ನಾವು ಜಾಗ್ರತೆಯಿಂದಿರೋಣ. ದೇವರಿಗೆ ಸಲ್ಲಬೇಕಾದಂಥ ಗೌರವವನ್ನು ಸಲ್ಲಿಸೋಣ, ದೇವರಿಗೆ ಸಲ್ಲಬೇಕಾದಂಥ ಮರ್ಯಾದೆಯನ್ನು ಸಲ್ಲಿಸೋಣ. ಅದನ್ನು ನಾವು ಬಚ್ಚಿಟ್ಟುಕೊಳ್ಳೋದು ಬೇಡ. ದೇವರಿಗೆ ಸಲ್ಲಿಸಬೇಕಾದಂಥ ಕಾಣಿಕೆ ದಶಮಭಾಗಗಳನ್ನು ಸಲ್ಲಿಸೋಣ. ಹೊಸ ಒಡಂಬಡಿಕೆಯಲ್ಲಿ ಎಲ್ಲಿದೆ ದಶಮಭಾಗಗಳು ಎಂಬುದಾಗಿ ನೀವು ಕೇಳಬಹುದು. ಆದರೆ ದೇವರಿಗೆ ಕೊಡುವುದರಿಂದ, ಹಲ್ಲೆಲೂಯಾ, ದೇವರ ಸನ್ನಿಧಾನಕ್ಕೆ ಬಿತ್ತುವುದರಿಂದ ದೇವರು ಹೇಳ್ತಾನೆ, ನಿಮಗೆ ಯಾವ ಮೇಲಿನ ಕೊರತೆ ಇಲ್ಲದಾಗಿ ನಾನು ನೋಡಿಕೊಳ್ಳುತ್ತೇನೆ ಎಂಬುದಾಗಿ. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ಇವತ್ತು ನಾವು ಬಹಳ ಜಾಗ್ರತೆಯಿಂದ ಇರಬೇಕೆಂಬುದಾಗಿ ದೇವರು ಬಯಸುತ್ತಾನೆ. ಹಲ್ಲೆಲೂಯಾ. ಯೆಹೋಶುವನ ಕಾಲದಲ್ಲಿ ಹಲ್ಲೆಲೂಯಾ ಆ ಕಾನೂನು ಯೆಹೋವನಿಗೆ ಮೀಸಲಾಗಿಟ್ಟ ವಸ್ತುವನ್ನು ಕದ್ದುಕೊಳ್ಳುತ್ತಾನೆ. ಹಲ್ಲೆಲೂಯಾ. ಕದ್ದುಕೊಂಡ ನಿಮಿತ್ತವಾಗಿ ಇಸ್ರಾಯೇಲರಿಗೆ ಶಾಪ ಉಂಟಾಗುತ್ತದೆ, ಸೋಲು ಉಂಟಾಗುತ್ತದೆ. ಆ ಸೋಲು ಅವರನ್ನೇನು ಮಾಡ್ತದೆ, ಯುದ್ಧದಲ್ಲಿ ಹಲ್ಲೆಲೂಯಾ ಅಪಜಯಗೊಳಿಸುವ ಹಾಗೆ ಮಾಡ್ತದೆ. ಅವರ ಆತ್ಮವಿಶ್ವಾಸವನ್ನೆಲ್ಲ ಕುಂದಿಸಿಬಿಡುತ್ತದೆ. ಅವರು ಎರಿಕೋ ಕೋಟೆಯನ್ನು ವಿನ್ ಮಾಡಿ ಆಗಿದೆ, ಅವರು ಜಯಿಸಿದ್ದಾರೆ. ಆದರೆ ಇಲ್ಲಿ ಒಬ್ಬನು ಮಿಸ್ಟೇಕ್ ಮಾಡಿದ ನಿಮಿತ್ತವಾಗಿ ಇಡೀ ಇಸ್ರಾಯೇಲರಿಗೆ ಅವಮಾನವನ್ನು ಅದು ಉಂಟು ಮಾಡುತ್ತದೆ ಪ್ರಿಯರೇ. ಹಾಗಾಗಿ ಇವತ್ತು ನಾವು ನಿಲ್ಲಬೇಕು, ದೃಢವಾಗಿ ನಿಲ್ಲಬೇಕು, ಕ್ರಿಸ್ತನಿಗಾಗಿ ನಿಲ್ಲಬೇಕು. ಹಲ್ಲೆಲೂಯಾ. ನಾವು ನಿಲ್ಲುವಾಗ ನಮ್ಮ ನಿಮಿತ್ತವಾಗಿ, ನನ್ನ ನಿಮಿತ್ತವಾಗಿ, ನಿಮ್ಮ ನಿಮಿತ್ತವಾಗಿ ಇತರರೇನಾಗ್ತಾರೆ, ರಕ್ಷಿಸಲ್ಪಡುತ್ತಾರೆ. ನಾವು ಕ್ರಿಸ್ತನಿಗೋಸ್ಕರ ನಿಲ್ಲುವಾಗ, ನಾವು ಕ್ರಿಸ್ತನ ನಂಬಿಕೆಯಲ್ಲಿ ನಿಲ್ಲುವಾಗ ನೀವು ಮಾತ್ರ ದೃಢವಾಗಿರುವುದಲ್ಲ, ನೀವು ಇತರರನ್ನು ನಡೆಸಲು ನಿಮ್ಮ ಮೂಲಕ ಆಗುತ್ತದೆ ಪ್ರಿಯರೇ. ಹಲ್ಲೆಲೂಯಾ. ದೇವರು ಬಯಸುವಂಥದ್ದು ಒಬ್ಬ ನಿಲ್ಲುವವನು, ಒಬ್ಬ ವ್ಯಕ್ತಿ ದೇವರ ವಾಕ್ಯದಲ್ಲಿ ಎಲ್ಲದರಲ್ಲೂ ಸ್ಥಿರವಾಗಿ ನಿಂತರೆ ಅವನು ದೇವರ ಆಲಯದ ಏನಾಗಿರ್ತಾನೆ, ಸ್ತಂಭವಾಗಿರುತ್ತಾನೆ. ಹಲ್ಲೆಲೂಯಾ. ಸ್ತಂಭವಾಗಿ ಆತನು ಬೆಳೆಯುತ್ತಾನೆ. ಪ್ರಕಟಣೆ 3ನೇ ಅಧ್ಯಾಯ 11ನೇ ವಚನ ಈಗ ಓದುತ್ತೇವೆ, ಬೇಗನೆ ಬರುತ್ತೇನೆ, ನಿನಗಿರುವುದನ್ನು ಹಿಡಿದುಕೋ, ನಿನ್ನ ಜಯಮಾಲೆಯನ್ನು ಯಾರು ಅಪಹರಿಸಬಾರದು. ಯಾವನು ಜಯ ಹೊಂದುತ್ತಾನೋ ಅವನನ್ನು ನನ್ನ ದೇವರ ಆಲಯದಲ್ಲಿ ಸ್ತಂಭವಾಗಿ ನಿಲ್ಲಿಸುವೆನು. ಹಲ್ಲೆಲೂಯಾ. ಯಾವಾಗ ನಾವು ದೇವರ ವಿಷಯವಾದಂಥ ಸಂಗತಿಗಳಲ್ಲಿ ಆಸಕ್ತಿ ಉಳ್ಳವರಾಗಿ ಅದನ್ನು ಹೊಂದಿಕೊಳ್ಳಬೇಕೆಂಬುದು ಆಸಕ್ತಿಯಿಂದ ಇರುತ್ತಾರೋ ಅವರನ್ನು ಏನು ಮಾಡ್ತಾನಂತೆ, ದೇವರು ತನ್ನ ಆಲಯದ ಸ್ತಂಭಗಳನ್ನಾಗಿ ಆತನು ಇಡುತ್ತಾನೆ. ನಾನು ಮತ್ತು ನೀವಿವತ್ತು ದೇವರ ಆಲಯದ ಸ್ತಂಭಗಳಾಗಬೇಕೆಂಬುದಾಗಿ ದೇವರು ಬಯಸುತ್ತಾನೆ. ಹಲ್ಲೆಲೂಯಾ. ಮತ್ತೆ ವಾಕ್ಯದಲ್ಲಿ ಓದುತ್ತೇವೆ, ಅವನು ಇನ್ನು ಮುಂದೆ ಅದರೊಳಗಿಂದ ಹೋಗುವುದೇ ಇಲ್ಲ. ಇದಲ್ಲದೆ ನನ್ನ ದೇವರ ಹೆಸರನ್ನು ನನ್ನ ದೇವರ ಬಳಿಯಿಂದ ಪರಲೋಕದೊಳಗಿಂದ ಇಳಿದು ಬರುವ ಹೊಸ ಯೆರೂಸಲೇಮೆಂಬ ನನ್ನ ದೇವರ ಪಟ್ಟಣದ ಹೆಸರನ್ನು, ನನ್ನ ಹೊಸ ಹೆಸರನ್ನು ಅವನ ಮೇಲೆ ಬರೆಯುವೆನು ಎಂಬುದಾಗಿ. ಹಲ್ಲೆಲೂಯಾ. ಪ್ರಿಯ ದೇವಜನರೇ, ಇವತ್ತು ದೇವರು ಯಾರೆಲ್ಲ ನಾವು ಜಯ ಹೊಂದಿದವರಾಗಿದ್ದೆವು, ದೇವರಿಗಾಗಿ ನಾವು ಜೀವಿಸಿಕೊಂಡು ಎಂಬುದಾಗಿ ತೀರ್ಮಾನ ಮಾಡಿದ್ದೆವು, ದೇವರ ವಾಕ್ಯದಲ್ಲಿ ಹೇಳ್ತೇವೆ, ಅವರಿಗೆ ದೇವರು ಹೊಸ ಹೆಸರನ್ನು ಕೊಡುತ್ತಾನೆ. ಅವರ ಆತ್ಮಿಕ ಜೀವಿತಗಳನ್ನು ದೇವರು ಕುಂದಿ ಹೋಗೋದಕ್ಕೆ ಬಿಡುವುದಿಲ್ಲ. ಅವರಿಗೆ ಹೊಸ ಹೆಸರನ್ನು ಕೊಡುತ್ತಾನೆ ಮತ್ತು ದೇವರ ಆಲಯದ ಸ್ತಂಭಗಳಾಗಿರುತ್ತಾನೆ. 1 ಕೊರಿಂಥ 16:13 ಓದುತ್ತೇವೆ, ಎಚ್ಚರವಾಗಿರಿ, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿರಿ, ಶೂರರಾಗಿರಿ, ಬಲಗೊಳ್ಳಿರಿ, ನೀವು ಮಾಡುವುದನ್ನೆಲ್ಲ ಪ್ರೀತಿಯಿಂದ ಮಾಡಿರಿ ಎಂಬುದಾಗಿ. ಹಲ್ಲೆಲೂಯಾ. ಎಚ್ಚರವಾಗಿರಿ, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿರಿ, ಶೂರರಾಗಿ ಬಲಗೊಳ್ಳಿರಿ, ನೀವು ಮಾಡುವುದನ್ನೆಲ್ಲ ಪ್ರೀತಿಯಿಂದ ಮಾಡಿರಿ. ಬಹಳ ಎಚ್ಚರಿಕೆಯ ಮಾತನ್ನು ಪೌಲನು ಕೊರಿಂಥ ಸಭೆಗೆ ಹೇಳುತ್ತಿದ್ದಾನೆ. ಎಚ್ಚರವಾಗಿರಬೇಕು, ನಿದ್ರಿಸುವಂಥ ಸಮಯವಲ್ಲ. ಇವತ್ತು ನಾನು ಯಾವಾಗಲೂ ಹೇಳುವಂಥದ್ದು, ಟೆಕ್ನಾಲಜಿಗಳು ಹೆಚ್ಚಾಗುತ್ತಾ ಇದೆ, ಅಡ್ವಾನ್ಸ್ಡ್ ಆಗುತ್ತಾ ಇದೆ, ದೇವರ ಮೇಲಿನ ಭಕ್ತಿ ಕಡಿಮೆ ಆಗುತ್ತಾ ಇದೆ. ಆದರೆ ನಾನು ಯೋಚನೆ ಮಾಡುತ್ತಾ ಇದ್ದೆ, ಆಗಿನ ಭಕ್ತರು ಕಲ್ಲು ಹೊಡೆಸಿಕೊಳ್ಳಲಿಕ್ಕೂ ಸಿದ್ಧರಾಗಿದ್ದರು, ಉಗಿಸಿಕೊಳ್ಳಲಿಕ್ಕೂ ಸಿದ್ಧರಾಗಿದ್ದರು. ಹಲ್ಲೆಲೂಯಾ. ಮರಣದಂಡನೆ ಕೊಡುತ್ತೇನೆ ಎಂಬುದಾಗಿ ಹೇಳಿದರು, ಸಂತೋಷ ಸ್ವೀಕರಿಸಲು ಆಗಿನ ಭಕ್ತರು ಸಿದ್ಧರಾಗಿದ್ದರು. ಇವತ್ತು ಯೇಸುವಿನ ಮಗಳು ಎಂಬುದಾಗಿ ಹೇಳಲು ನಮಗೇನಾಗ್ತಾ ಇದೆ, ಮುಜುಗರ ಆಗ್ತಾ ಇದೆ. ಎಷ್ಟೆಲ್ಲ ಅದ್ಭುತಗಳನ್ನು ದೇವರಿಂದ ಹೊಂದಿಕೊಂಡಿದ್ದೇವೆ ನಾವು, ಎಷ್ಟೆಲ್ಲ ಅದ್ಭುತಗಳು, ಸಹಾಯಗಳು, ಏನೆಲ್ಲ ವಿಷಯಗಳಲ್ಲಿ ದೇವರು ನಮಗೆ ವಿಶೇಷವಾದ
ಹಲ್ಲೆಲೂಯಾ ಪ್ರೊವಿಷನ್ಸ್ಗಳನ್ನು ಓಪನ್ ಮಾಡಿದ್ದಾನೆ. ಆದರೆ ಇವತ್ತು ನಾವು ಯೇಸುವಿನವರು, ಯೇಸುವಿನ ಮಕ್ಕಳು, ಯೇಸು ಚರ್ಚಿಗೆ ಹೋಗುತ್ತೇವೆ, ದೇವರನ್ನು ಆರಾಧನೆ ಮಾಡುತ್ತೇವೆ ಎಂಬುದಾಗಿ ಹೇಳಲಿಕ್ಕೆ ನಾವೆಷ್ಟೋ ಕೆಲವರು ನಾವು ಭಯಪಡುತ್ತೇವೆ ಪ್ರಿಯರೇ. ಆಗಿನ ಕಾಲದಲ್ಲಿ ಕ್ರೈಸ್ತರು ಹೇಗಿದ್ದಾರೆ ಅಂತೇಳಿದರೆ, ತಾವು ದೇವರ ಮಕ್ಕಳು, ಯೇಸುವಿನ ಮಕ್ಕಳು ಎಂಬುದಾಗಿ ಹೇಳಿಕೊಳ್ಳುವಾಗ ಕಲ್ಲುಗಳು ಬಿದ್ದರೂ ತೊಂದರೆ ಇಲ್ಲ, ನನ್ನನ್ನು ಸಾಯಿಸಿದರೂ ತೊಂದರೆ ಇಲ್ಲ, ನನ್ನನ್ನು ಕೊಚ್ಚಿ ಹಾಕಿದರೂ ಪರವಾಗಿಲ್ಲ, ಎಂಥದೇ ಕಠಿಣವಾದ ಹಿಂಸೆಯನ್ನು ಕೊಟ್ಟರೂ ಪರವಾಗಿಲ್ಲ ಎಂಬುದಾಗಿ ಹೇಳುವಂಥ ಜನರಿದ್ದರು. ಇವತ್ತು ನಾವು ಹಲವು ಆ ದೃಢತೆಗೆ ಬರಬೇಕು. ಅದಕ್ಕೋಸ್ಕರ ನಾವು ನಿಲ್ಲಬೇಕು. ಅಂಥ ಪರಿಸ್ಥಿತಿಗಳು ಮುಂದೆ ಬರಲಿಕ್ಕಿದೆ. ಮುಂದಿನ ದಿನಗಳು ಕಠಿಣ ಯುದ್ಧದ ದಿನಗಳು ಎಂಬುದಾಗಿ ದೇವರು ವಾಕ್ಯಲುತ್ತೇವೆ. ಕಠಿಣ ಸಮಯಗಳು, ಕಠಿಣವಾದಂಥ ದಿನಗಳು ಮುಂದೆ ಬರಲಿಕ್ಕಿದೆ. ಆ ಕಠಿಣವಾದ ದಿನಗಳನ್ನು ಹಲ್ಲೆಲೂಯಾ ನಾವು ಈ ಕಂಫರ್ಟ್ ಲೈಫಲ್ಲಿ ಹೇಗೆ ಎದುರಿಸಲಿಕ್ಕೆ ಸಾಧ್ಯ ಪ್ರಿಯರೇ? ಇವತ್ತು ಪ್ರಿಯ ದೇವಚನರೇ, ಎಚ್ಚರವಾಗಿರಿ, ಕ್ರಿಸ್ತ ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿರಿ, ಶೂರರಾಗಿರಿ. ಯಾಕೆಂದರೆ ನಾವು ಬರೀ ನಮಗೆ ಕಾಣುವಂಥ, ಕಣ್ಣಿಗೆ ಕಾಣುವಂಥ ವಸ್ತುಗಳನ್ನು ನೋಡಿ ನಾವು ಯೇಸು ಸ್ವಾಮಿನ ಹಿಂಬಾಲಿಸುತ್ತಾ ಇಲ್ಲ. ನಮಗೆ ಹಣಗೋಸ್ಕರ ನಾವು ಯೇಸು ಸ್ವಾಮಿನ ಹಿಂಬಾಲಿಸುತ್ತಾ ಇಲ್ಲ. ನಮಗೇನೋ ಬಹಳ ದೊಡ್ಡ ಐಶ್ವರ್ಯವಂತರಾಗುತ್ತೇವೆ ಎಂಬುದಾಗಿ ನಾವು ಯೇಸು ಸ್ವಾಮಿನ ಹಿಂಬಾಲಿಸುತ್ತಾ ಇಲ್ಲ. ಯೇಸು ಸ್ವಾಮಿನ ಹಿಂಬಾಲಿಸುತ್ತಿರುವುದು ಆತನು ಸತ್ಯ ದೇವರೆಂಬುದಾಗಿ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ಯೇಸು ಸ್ವಾಮಿನ ಹಿಂಬಾಲಿಸಲಿಕ್ಕೆ ಕಾರಣಗಳು ಏನು? ಯೇಸು ಸ್ವಾಮಿಯನ್ನು ಹಿಂದೆ ಬಂದರೆ ನಾನು ಐಶ್ವರ್ಯವಂತನಾಗುತ್ತೇನೆ, ದೊಡ್ಡ ಬಂಗ್ಲೆ ಸಿಗ್ತದೆ, ಮನೆ ಸಿಗ್ತದೆ. ಹೌದು, ದೇವರು ಕೊಟ್ಟೇ ಕೊಡ್ತಾನೆ, ನಂಬಿಗಸ್ತರನ್ನು ಆಶೀರ್ವಾದ ಪೂರ್ಣನಾಗಿ ದೇವರು ಮಾಡುತ್ತಾನೆ. ಆದರೆ ಹಲ್ಲೆಲೂಯಾ, ಆ ಹೆಸರಿನಲ್ಲಿ ಯೇಸು ಸ್ವಾಮಿ ನಂಬುವವರು ಅವರೇನಾಗ್ತಾರೆ? ಎರಡು ದೋಣಿಯ ಮೇಲೆ ಯಜಮಾನ ಯೇಸು ಸ್ವಾಮಿ ಹೇಳ್ತಾನೆ, ನೀವು ಏನು ಮಾಡ್ತಾ ಇದ್ದೀರಿ? ಎರಡು ಯಜಮಾನರನ್ನು ನಾವು ಏನು ಮಾಡಲಿಕ್ಕಾಗೋದಿಲ್ಲ, ಸೇವಿಸ್ಲಿಕ್ಕಾಗೋದಿಲ್ಲ. ಒಬ್ಬನನ್ನು ದ್ವೇಷ ಮಾಡಬೇಕು, ಇಲ್ಲದ್ರೆ ಒಬ್ಬನನ್ನು ಪ್ರೀತಿಸಬೇಕು. ಇವತ್ತು ನೀವು ಯಾರನ್ನು ಪ್ರೀತಿಸ್ತಿದ್ದೀರಿ? ಸಕಲಕ್ಕೆ ಒಡೆಯನಾದಂಥವನನ್ನು ಪ್ರೀತಿಸ್ತಾ ಇದ್ದೀರಾ? ದೇವರನ್ನು ಮತ್ತು ಧನವನ್ನು ಎರಡನ್ನೂ ನಾವು ಮಾಡಲಿಕ್ಕೆ ಆಗುವುದಿಲ್ಲ ಎಂಬುದಾಗಿ ಯೇಸು ಸ್ವಾಮಿ ಹೇಳ್ತಾನೆ. ಇವತ್ತು ಪ್ರಿಯ ದೇವಜನರೇ, ನಾವು ವಿಶ್ವಾಸಿಗಳಾಗಿ ನಿಲ್ಲಬೇಕಾದದ್ದು ಯಾಕೆ? ಹಣ ಹಿಂದೆ ಹೋಗುವುದಲ್ಲ. ಯೇಸು ಸ್ವಾಮಿ ನಮಗೇನೋ ದೊಡ್ಡ ಶ್ರೇಷ್ಠವಾದ ಅದ್ಭುತಗಳನ್ನು, ಒಂದು ಲಾಟ್ರಿ ಬಂದಾಗ ಲಾಟ್ರಿಯ ರೀತಿಯಲ್ಲಿ ದೇವರು ನಮಗೆ ಮಾಡುತ್ತಾನೆ ಎಂಬುದಾದಂಥ ಭ್ರಮೆಯೊಂದಿಗೆ ಯೇಸು ಸ್ವಾಮಿ ನಂಬಬೇಡಿರಿ. ಯೇಸು ಸ್ವಾಮಿ ನಂಬಬೇಕಾದದ್ದು ಹೇಗೆ? ಆತನು ನನ್ನ ದೇವರು, ಸತ್ಯ ದೇವರು, ನನಗೋಸ್ಕರ ಪ್ರಾಣವನ್ನು ಕೊಟ್ಟಿದ್ದಾನೆ. ಹಲ್ಲೆಲೂಯಾ. ಮುಂದೊಂದು ದಿನ ನಾನು ಯೇಸುವಿಗಾಗಿ, ಯೇಸು ಇರುವಂಥ ಸ್ಥಳದಲ್ಲಿ ನಾನು ಹೋಗಲಿಕ್ಕಿದ್ದೇನೆ ಎಂಬ ವಿಶ್ವಾಸದೊಂದಿಗೆ ನಾವೇನು ಮಾಡಬೇಕು? ಯೇಸುವನ್ನು ಹಿಂಬಾಲಿಸಬೇಕು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾರು ಸಹ ಪ್ರಿಯ ದೇವಜನರೇ, ನಿಮ್ಮ ಮುಂದೆ ನಾನು ಕೈ ಮುಗಿದು ಕೇಳಿಕೊಳ್ಳುತ್ತಾ ಇದ್ದೇನೆ, ಯೇಸುವನ್ನು ಹಣಕ್ಕೋಸ್ಕರವೋ ಅಥವಾ ಏನು ಆಸ್ತಿ ಪಾಸ್ತಿಗಳು ಏನು ಸಿಗುತ್ತದೋ, ಅದು ಆಗ್ತದೆ ಇದು ಆಗ್ತದೆ ಎಂಬುದಾಗಿ, ಕೆಲಸ ಸಿಗುತ್ತದೆ, ಒಳ್ಳೆಯ ಸಂಬಳ ಸಿಗುತ್ತದೆ ಎಂಬುದಾಗಿ ಯಾರು ಯೇಸುವನ್ನು ಹಿಂಬಾಲಿಸಬೇಡಿ. ಯೇಸು ಸ್ವಾಮಿನ ಹಿಂಬಾಲಿಸಬೇಕು. ಆತನು ಸತ್ಯ ದೇವರು ಎಂಬುದಾಗಿ ಯೋಚಿಸಿಕೊಂಡು, ಹಲ್ಲೆಲೂಯಾ, ಆತನು ಜೀವ ಸ್ವರೂಪನಾದ ದೇವರು, ಆತನು ಇಂದು ಜೀವಿಸುತ್ತಾ ಇದ್ದಾನೆ, ಆತನಿಗೆ ಬೇಡಿಕೊಳ್ಳುವ ಸಹಾಯ ಒದಗಿಸುತ್ತಾನೆ ಎಂಬ ನಂಬಿಕೆಯೊಂದಿಗೆ ಆತನನ್ನು ಹಿಂಬಾಲಿಸಿರಿ. ಹಲ್ಲೆಲೂಯಾ. ಆತರ ಹಿಂಬಾಲಿಸುವಾಗ ಮಾತ್ರ ನಮ್ಮ ಜೀವಿತಗಳ ಜಯವನ್ನು ಕಾಣುತ್ತೇವೆ. ಇವತ್ತು ಎಷ್ಟೋ ಜನ ಆಶೀರ್ವಾದ ಹುಡುಕಿಕೊಂಡು ಹೋದವರು, ಹಲ್ಲೆಲೂಯಾ, ಆಶೀರ್ವಾದ ಸಿಗದಾಗ ಅವರೇನಾಗ್ತಾರೆ? ಹಿಂಜಾರಿ ಹೋಗ್ತಾರೆ. ಎಷ್ಟೋ ಜನ ನನಗೆ ಕೆಲಸಕ್ಕೋಸ್ಕರ ನಾನು ಚರ್ಚಿಗೆ ಹೋದೆ, ಕೆಲಸವು ನನಗಿರಲಿಲ್ಲ, ಕೆಲಸ ಅಲ್ಲಿ ಹೋದ ತಕ್ಷಣ ಕೆಲಸ ಸಿಗುತ್ತದೆ. ಆದರೆ ದೇವರು ಏನು ಮಾಡ್ತಾನೆ? ಕೆಲವು ಸಾರಿ ಡಿಲೇ ಮಾಡುವಾಗ ಹಲ್ಲೆಲೂಯಾ ಇವರೇನು ಮಾಡ್ತಾರೆ? ಯೇಸು ನಿಜ ದೇವರಲ್ಲ, ಸತ್ಯ ದೇವರಲ್ಲ, ನನಗೆ ಕೆಲಸವು ಸಿಗಲಿಲ್ಲ ಎಂಬುದಾಗಿ ಹಿಂಜಾರಿ ಹೋಗೋರಿದ್ದಾರೆ ಪ್ರಿಯರೇ. ಅದಕ್ಕಾಗಿ ನಾನು ನಿಮ್ಮ ಮುಂದೆ ವಿಜ್ಞಾಪಿಸಿಕೊಳ್ತಾ ಇದ್ದೇನೆ, ದಯಮಾಡಿ ಯಾರು ಯೇಸುವನ್ನು ಅದು ಸಿಗುತ್ತದೆ ಇದು ಸಿಗುತ್ತದೆ ಎಂಬುದಾಗಿ ಹಿಂಬಾಲಿಸಬೇಡಿರಿ. ಆತನು ಸತ್ಯ ದೇವರೆಂಬುದಾಗಿ ಹಿಂಬಾಲಿಸಿರಿ. ಹಲ್ಲೆಲೂಯಾ. ಜೀವ ಸ್ವರೂಪನೆಂಬುದಾಗಿ ಆತನ ಹಿಂಬಾಲಿಸಿರಿ. ದೃಢವಾಗಿ ನಿಲ್ಲಿರಿ. ಆತನ ರಕ್ಷಣೆಯಲ್ಲಿ ದೃಢವಾಗಿ ನಿಲ್ಲಿರಿ. ಆತನ ಪ್ರೀತಿಯಲ್ಲಿ ದೃಢವಾಗಿ ನಿಲ್ಲಿರಿ. ಆತನ ಹಲ್ಲೆಲೂಯಾ ಆತನ ಕರುಣೆ ನಾವು ಯಾವಾಗಲೂ ದಿನವೂ ಅಪೇಕ್ಷಿಸುತ್ತಾ ಕೃಪೆಯನ್ನು ಒದಗಿಸುವ ದೇವರೊಂದಿಗೆ ನಾವು ಸ್ಥಿರವಾಗಿ ನಿಲ್ಲೋಣ ಪ್ರಿಯರೇ. ಹಲ್ಲೆಲೂಯಾ. ಸೈತಾನ ತಂತ್ರೋಪಾಯಗಳನ್ನು ನಾವು ಎದುರಿಸಿ ನಿಲ್ಲಬೇಕು. ಬೈಬಲ್ ಹೇಳ್ತದೆ ನಾವು ನಿಲ್ಲಬೇಕು. ಯಾವುದು? ಈ ಲೋಕದ ಮೆಟೀರಿಯಲ್ ವರ್ಲ್ಡೇ ನಮ್ಮನ್ನು ಏನು ಮಾಡ್ತಾ ಇದೆ? ಇವತ್ತು ಸೈತಾನನ ತಂತ್ರೋಪಾಯಗಳಾಗಿದೆ. ಇವತ್ತು ಕಾಣುವಂಥ, ಕಣ್ಣಿಗೆ ಕಾಣುವಂಥ ಎಲ್ಲ ಸಂಗತಿಗಳು ಸೈತಾನನ ತಂತ್ರವಾಗಿದೆ. ಇದನ್ನು ವಾಕ್ಯದಲ್ಲಿ ಓದುತ್ತೇವೆ, ಅದನ್ನು ಎದುರಿಸಿ ನಿಲ್ಲಿರಿ. ಎಫೆಸ 6:11 ಓದ್ತೇವೆ, ಸೈತಾನನ ತಂತ್ರೋಪಾಯಗಳನ್ನು ನೀವು ಎದುರಿಸಿ ನಿಲ್ಲುವುದಕ್ಕೆ ಶಕ್ತರಾಗುವಂತೆ ದೇವರು ದಯಪಾಲಿಸಿರುವ ಸರ್ವಾಯುಧಗಳನ್ನು ಧರಿಸಿಕೊಳ್ಳಿರಿ. ಇವತ್ತು ಸೈತಾನನು ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನು ಏನು ಮಾಡ್ತಾ ಇದ್ದಾನೆ? ನಮ್ಮನ್ನು ಮೋಸಗೊಳಿಸುತ್ತಾ ಇದ್ದಾನೆ, ವಂಚಿಸುತ್ತಾ ಇದ್ದಾನೆ. ಈ ವಂಚನೆಯನ್ನು ತಪ್ಪಿಸಿಕೊಳ್ಳೋಣ.
ಹಾಲೆಲೂಯಾ. 1 ಪೇತ್ರ 5:9 ಓದ್ತೇವೆ, ನೀವು ನಂಬಿಕೆಯಲ್ಲಿ ದೃಢವಾಗಿದ್ದು ಅವನನ್ನು ಎದುರಿಸಿರಿ. ಹೇಗೆ ಎದುರಿಸಬೇಕು? ನಂಬಿಕೆಯಲ್ಲಿ ದೃಢವಾಗಿ ನಿಂತು ಎದುರಿಸಿರಿ. ಲೋಕದಲ್ಲಿರುವ ನಿಮ್ಮ ಸಹೋದರರು ಅಂಥ ಬಾಧೆಗಳನ್ನೇ ಅನುಭವಿಸುತ್ತಿದ್ದಾರೆ, ನಿಮಗೆ ತಿಳಿದಿಲ್ಲವೋ? ಅವರು ಲೋಕದಲ್ಲಿರುವವರು ಇಂಥ ಬಾಧೆಗಳನ್ನು ಅನುಭವಿಸ್ತಾರೆ, ನಂಬಿಕೆಯಲ್ಲಿ ನಿಲ್ಲದ ನಿಮಿತ್ತವಾಗಿ ಬಾಧೆಗಳನ್ನು ಅನುಭವಿಸ್ತಿದ್ದಾರೆ. ಅದನ್ನು ನೀವು ಕಣ್ಣಾರೆ ನೋಡುತ್ತಾ ಇದ್ದೀರಿ. ಅದಕ್ಕೆ ಪೇತ್ರನು ತನ್ನ ಸಭೆಗೆ ಹೇಳ್ತಾ ಇದ್ದಾನೆ, ನೀವು ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಿರಿ. ಅವರು ನಂಬಿಕೆಯ ನಿಮಿತ್ತ ಚಂಚಲರಾಗಿದ್ದಾರೆ, ಕೆಟ್ಟ ಕೆಲಸಗಳನ್ನು ಮಾಡುತ್ತಿದ್ದಾರೆ, ಕೊಲೆ, ಹಾದರ, ವ್ಯಭಿಚಾರ, ಬೇರೆ ಬೇರೆ ಕೆಟ್ಟ ಕೆಲಸಗಳಲ್ಲಿ ಅವರು ಮುಳುಗಿದ್ದಾರೆ. ಆದರೆ ಅದನ್ನೆಲ್ಲ ನೋಡುತ್ತಿರುವಂಥ ನೀವುಗಳು ನಂಬಿಕೆಯಲ್ಲಿ ಏನಾಗಿರಿ? ದೃಢವಾಗಿ ನಿಲ್ಲಿರಿ. ಅದನ್ನು ಕಂಡು ನಾವು ಬೇಜಾರುಗೊಳ್ಳುವುದ ಬದಲಿಗೆ ನಾವು ಏನು ಮಾಡೋಣ? ನಾವು ನಂಬಿಕೆಯಲ್ಲಿ ನಿಲ್ಲಬೇಕೆಂಬುದಾಗಿ ಪೌಲನು ಹೇಳ್ತಾ ಇದ್ದಾನೆ, ಪೇತ್ರನು ಹೇಳ್ತಾ ಇದ್ದಾನೆ. ಹಾಗಾಗಿ ಪ್ರಿಯ ದೇವಜನರೇ, ನಾವು ಜಯಶಾಲಿಗಳಾಗಿ ನಿಲ್ಲುವವರಾಗಿರೋಣ, ಜಯಶಾಲಿಗಳಾಗಿ ನಿಲ್ಲುವವರಾಗೋಣ. ಯಾಕೆಂದರೆ ಕಠಿಣ ಯುದ್ಧವು ನಡೆಯುವಂಥ ದಿವಸ ಬಹಳ ಬೇಗನೆ ಬರಲಿಕ್ಕಿದೆ. ಆ ಕಠಿಣವಾದ ಅಲ್ಲಿ ದೇವರು ನಮಗೆ ಜಯವನ್ನು ಕೊಡಬೇಕಾದರೆ ನಾವು ಎಲ್ಲಿ ನಿಲ್ಲಬೇಕು? ಕ್ರಿಸ್ತನಲ್ಲಿ ದೃಢವಾಗಿ ನಿಲ್ಲಬೇಕು. ಹಾಲೆಲೂಯಾ. ಕ್ರಿಸ್ತನಲ್ಲಿ ದೃಢವಾಗಿ ನಿಲ್ಲಬೇಕು, ಸ್ವಸ್ಥಚಿತ್ತರಾಗಿ ನಿಲ್ಲಬೇಕು, ಎಚ್ಚರವಾಗಿರಬೇಕು. ವಿರೋಧಿಯಾಗಿರುವ ಸೈತಾನನು ಆತನು ಗರ್ಜಿಸುವ ಸಿಂಹದೋಪಾದಿಯಲ್ಲಿ ನುಂಗಲಿ ಎಂಬುದಾಗಿ ಹುಡುಕುತ್ತಿರುವಂಥ ಸಮಯದಲ್ಲಿ ನಾವು ಹೇಗಿರಬೇಕು? ಸ್ವಸ್ಥಚಿತ್ತರಾಗಿ ಎಚ್ಚರಿಕೆಯಲ್ಲಿ ನಾವು ನಿಲ್ಲಬೇಕು. ಹಾಲೆಲೂಯಾ. ವಿಶ್ವಾಸಿಗಳಾದ ನಾವು ಎಷ್ಟು ಎಚ್ಚರಿಕೆಯಲ್ಲಿ ನಿಂತರೂ ಸಹ ಸಾಲೋದಿಲ್ಲ. ಯಾಕೆಂದರೆ ಪ್ರತಿ ಕ್ಷಣವೂ ನಮ್ಮ ಕಣ್ಣಿಂದಾಗಿರ್ಬೋದು, ಕಿವಿಯಿಂದ ಕೇಳುವಂಥದ್ದು. ಯಾಕೆಂದರೆ ಸೈತಾನನು ನಮ್ಮನ್ನು ಏನು ಮಾಡ್ತಾ ಇದ್ದಾನಂತೆ? ಹೊಂಚು ಹಾಕ್ತಾ ಇದ್ದಾನೆ. ಯಾರನ್ನು ನುಂಗಲಿ, ಯಾರನ್ನು ನಾಶಪಡಿಸಲಿ, ಯಾರನ್ನು ಹಾಳು ಮಾಡಲಿ ಎಂಬುದಾಗಿ ಆತನು ಹೊಂಚಾಗ್ತಿದ್ದಾನೆ. ಆತನ ಟ್ರ್ಯಾಪಿಗೆ ಸಿಕ್ಕದ ಹಾಗೆ ನಾವು ಹೇಗಿರಬೇಕಂತೆ? ನಂಬಿಕೆಯಲ್ಲಿ ದೃಢವಾಗಿ ನಿಲ್ಲಬೇಕು. ಲೋಕದವರಿಗೆ ನಂಬಿಕೆ ಇಲ್ಲ, ಯೇಸುವಿನ ಮೇಲೆ ನಂಬಿಕೆ ಇಲ್ಲ. ಅವರ ಜೀವನ ನೋಡಿದ್ದೀರಲ್ಲ, ಅದಕ್ಕೆ ಪೇತ್ರನು ಹೇಳ್ತಾನೆ, ಅವರ ಜೀವನ ಕಠಿಣವಾದ ಜೀವನ ತುಂಬಿ ಹೋಗಿದೆ ಅವರಲ್ಲಿ. ಅದನ್ನಾದರೂ ನೋಡಿ ನಾವು ಏನು ಮಾಡೋಣ? ದೃಢವಾಗಿ ಕ್ರಿಸ್ತನಲ್ಲಿ ನಿಲ್ಲೋಣ. ಹಾಲೆಲೂಯಾ. ನಾವು ಅವರನ್ನು ನೋಡಿ ನಾವು ಅರ್ಥ ಮಾಡಿಕೊಳ್ಳೋಣ. ಅದಕ್ಕೆ ಡಿಸರ್ನಿಂಗ್ ಸ್ಪಿರಿಟ್ ದೇವರಿಗೆ ಕೇಳಿಕೊಳ್ಳಬೇಕು. ಅಂಥ ಎಲ್ಲ ಸನ್ನಿವೇಶಗಳಲ್ಲಿ ನಮಗೆ ಗೊತ್ತಿದೆ. ಹಾಲೆಲೂಯಾ. ಅವರ ಹಬ್ಬ ಹರಿದಿನಗಳಲ್ಲಿ ನಾವು ನೋಡುತ್ತೇವೆ, ನಾವು ಅರ್ಥವೇ ಇರುವುದಿಲ್ಲ ಹೇಗೆ ಏನು ಎಂಬುದಾಗಿ. ಆದರೆ ಒಟ್ಟು ಆಚರಣೆ ನಮಗಾದರೂ ನಾವು ಏನು ಮಾಡುತ್ತೇವೋ ಅದಕ್ಕೆ ಅರ್ಥವಿದೆ. ಹಾಲೆಲೂಯಾ. ನಾವು ಏನು ಮಾಡುತ್ತೇವೋ, ನಾವು ಯಾವುದಕ್ಕೆ ಸ್ತುತಿ ಸಲ್ಲಿಸ್ತಾ ಇದ್ದೇವೋ, ನಾವು ಏನು ಮಾಡುತ್ತಾ ಇದ್ದೇವೋ ಅದಕ್ಕೆಲ್ಲವೂ ಏನಿದೆ? ಒಂದು ವಿಶೇಷವಾದ ಅರ್ಥವೂ ಇದೆ. ಹಾಲೆಲೂಯಾ. ಅವರ ಕಣ್ಣುಗಳನ್ನು ತೆರೆಯಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡೋಣ. ನಾವೇನು ಮಾಡಬೇಕು? ಕ್ರಿಸ್ತನಿಗಾಗಿ ನಿಲ್ಲುವವರಾಗೋಣ. ಹಾಲೆಲೂಯಾ. ಕ್ರಿಸ್ತನಿಗಾಗಿ ನಿಲ್ಲುವವರಾಗೋಣ. ನಿಲ್ಲದವನು ನಮಗೆ ಗೊತ್ತಿದೆ. ನಾವು ಹೇಳಿದೆವು, ಆಕಾನನ ಬಗ್ಗೆ ನಾವು ಓದಿದೆವು. ಆಕಾನನ ಒಬ್ಬನ ನಿಮಿತ್ತವಾಗಿ ಇಸ್ರಾಯೇಲರಿಗೆ ಏನಾಯಿತು? ಅಪಜಯವಾಯಿತು. ಅವರನ್ನು ದೇವರು ದ್ರೋಹಿಗಳೆಂಬುದಾಗಿ, ಇಡೀ ಇಸ್ರಾಯೇಲ್ ಒಬ್ಬನ ನಿಮಿತ್ತವಾಗಿ ದ್ರೋಹಿ ಎಂಬುದಾಗಿ ಕರೆಯಲ್ಪಟ್ಟನು. ಅವನನ್ನು, ಈ ಆಕಾನನನ್ನು ಏನು ಮಾಡ್ತಾರೆ? ಆಕೋರಿನ ಎಂಬ ತಗ್ಗಿನ ಅಲ್ಲಿ ಕರ್ಕೊಂಡು ಹೋಗಿ ಇಡೀ ಇಸ್ರಾಯೇಲರು ಏನು ಮಾಡ್ತಾರೆ? ಕಲ್ಲೆಸೆದು ಅವನನ್ನು ಸಾಯಿಸುತ್ತಾರೆ. ಏನು ಮಾಡ್ತಾನೆ? ಕಳ್ಳನಾಗಿದ್ದನು, ಕದೀತಾ ಇದ್ದನು. ಅವನು ದೇವರ ವಸ್ತುವನ್ನು ಕದಿದನು, ದೇವರಿಗಾಗಿ ಮೀಸಲಿಟ್ಟ ವಸ್ತುವನ್ನು ಕದ್ದ ನಿಮಿತ್ತವಾಗಿ ಆ ಕೋರಿನ ತಗ್ಗಿಗೆ ಅವನನ್ನು ಕರೆದುಕೊಂಡು ಹೋಗಿ, ಅಂದರೆ ಅದರ ಟ್ರಾನ್ಸ್ಲೇಷನ್ ಇಬ್ರಿಯ ಭಾಷೆಯಲ್ಲಿ ಆ ಕೋರ್ ಎಂಬುದಾಗಿ ಸಮಸ್ಯೆಯ ತಗ್ಗಿಗೆ ಕರೆದುಕೊಂಡು ಹೋಗಿ ಅವನನ್ನು ಏನು ಮಾಡ್ತಾರೆ? ಕಲ್ಲು ಹೊಡೆದು ಸಾಯಿಸುತ್ತಾರೆ, ಅವನನ್ನು ಕೊಲೆ ಮಾಡುತ್ತಾರೆ. ಅವನು ಮಾಡಿದ ತಪ್ಪಿಗೆ ಅಲ್ಲೇ ಇನ್ಸ್ಟೆಂಟ್ ಆಗಿ ಅವನಿಗೆ ಪನಿಷ್ಮೆಂಟ್ ದೇವರಿಂದ ಸಿಗುತ್ತದೆ. ಪ್ರಿಯರೇ, ಹಾಗಾಗಿ ನಾವು ಜಾಗೃತಿಯಾಗಿರೋಣ. ಪೌಲನ ಒಬ್ಬ ನಿಮಿತ್ತವಾಗಿ ಅವನಲ್ಲಿದ್ದಂಥ ಪ್ರಯಾಣಿಕರೆಲ್ಲರೂ ಏನಾದರೂ ಸೇವ್ ಆದರು. ಇವತ್ತು ನಾವು ಸಹ ಒಂದೊಂದು ಕುಟುಂಬ ನಮ್ಮನ್ನು ಹಿಂಬಾಲಿಸುತ್ತಾ ಇದೆ. ಅದು ಯಜಮಾನ ಆಗಿರ್ಬೋದು, ನಿಮ್ಮ ಮಕ್ಕಳು, ನಿಮ್ಮ ಸಂತಾನವು ನಿಮ್ಮನ್ನೇನು ಮಾಡ್ತಾ ಇದೆ? ಫಾಲೋ ಮಾಡ್ತಾ ಇದೆ. ಅವರನ್ನು ದೇವರ ಪ್ರಸನ್ನತೆ ನಡೆಸಲಿಕ್ಕೆ ಬಿಡಿರಿ, ಅವರಿಗೆ ಕಲಿಸಿಕೊಡಿರಿ. ಹಾಲೆಲೂಯಾ. ಅವರನ್ನು ಕಲಿಸಿಕೊಡಿ ದೇವರ ಪ್ರಸನ್ನ. ಮೋಶೆ ಯೋಶುವ ನಡೆಸಿದ ರೀತಿಯಲ್ಲಿ ನಾವು ಸಹ ಇತರರನ್ನು ದೇವರ ಪ್ರಸನ್ನತೆ ನಡೆಸಲಿಕ್ಕೆ, ಆ ಪ್ರಸನ್ನತೆ ನಿಲ್ಲಲಿಕ್ಕೆ ನಾವು ಸಹಾಯವನ್ನು ಮಾಡೋಣ. ಈ ನಿಮಿತ್ತವಾಗಿ ಹಾಲೆಲೂಯಾ ದೇವರ ರಾಜ್ಯವೇನಾಗ್ತದೆ? ವಿಸ್ತರಿಸಲ್ಪಡುತ್ತದೆ. ದೇವರ ರಾಜ್ಯ ವಿಸ್ತರಿಸಲ್ಪಟ್ಟು ನಾವೆಲ್ಲರೂ ಸಂತೋಷದಿಂದ ಇರಲಿಕ್ಕೆ, ನಾವು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಜನರನ್ನು ಹಾಲೆಲೂಯಾ ದೇವರ ರಾಜ್ಯಕ್ಕೆ ಕರೆದುಕೊಂಡು ಹೋಗಲಿಕ್ಕೆ ಸಾಧ್ಯ. ಪರಲೋಕ ಮುಂದೆ ಏನಾಗಿದೆ? ವಿಶಾಲವಾದ ಸ್ಥಳ.
ವಿಶಾಲವಾದ ಸ್ಥಳ. ಅಲ್ಲಿ ಆದಷ್ಟು ಜನರನ್ನು ಏನು ಮಾಡಬೇಕು, ನಾವು ಕರೆದುಕೊಂಡು ಹೋಗಬೇಕು. ಹಲ್ಲೆಲೂಯಾ. ವಿಶಾಲವಾದಂಥ ಪರಲೋಕಕ್ಕೆ ನಾವು ಆದಷ್ಟು ಜನರನ್ನು ನಮ್ಮೊಂದಿಗೆ ನಾವು ಕರೆದುಕೊಂಡು ಹೋಗ್ಬೇಕು. ಯಾಕೆಂದರೆ ಉಳಿದ ಅವ್ರು ಯಾರು ಬರುವುದಿಲ್ಲವೋ ಅವರು ನಿತ್ಯ ನರಕಕ್ಕೆ ಹಾಕಲ್ಪಡುತ್ತಾರೆ ಎಂಬುದಾಗಿ ಬೈಬಲ್ ಹೇಳುತ್ತದೆ. ನಿತ್ಯ ನರಕಕ್ಕೆ ಹಾಕಲ್ಪಡುತ್ತಾರೆ. ಆದರೆ ಆ ಕಠಿಣವಾದಂಥ ದಿನಗಳು ಅವರಿಗೆ ಬರೋದಕ್ಕಿಂತ ಮುಂಚಿತವಾಗಿ ನಾವು ದೇವರ ಹತ್ರ ಕೇಳೋಣ. ದೇವರೇ, ಅವರು ಸೃಷ್ಟಿಕರ್ತನಾದ ದೇವರನ್ನು ಸ್ಮರಿಸುವ ಹಾಗೆ ದೇವರವರಿಗೆ ಸಹಾಯವನ್ನು ಮಾಡಲಿ. ಹಾಲೆಲೂಯಾ, ಹಾಲೆಲೂಯಾ. ಸೃಷ್ಟಿಕರ್ತನಾದ ದೇವರನ್ನು ಸ್ಮರಿಸುವಂತೆ ದೇವರವರಿಗೆ ಕೃಪೆಯನ್ನು ಅನುಗ್ರಹಿಸಲಿ ಎಂಬುದಾಗಿ ನಾವು ಇನಿಷಿಯೇಟ್ ತಗೊಳ್ಬೇಕು. ಹಾಲೆಲೂಯಾ. ಏನು ತಗೊಳ್ಬೇಕು? ನಾವು ಇನಿಷಿಯೇಟ್ ತಗೊಳ್ಬೇಕು. ನಾವು ಪ್ರತಿಯೊಬ್ಬರು ಇವತ್ತು ನಿಮ್ಮ ತಾಲೂಕು, ನೀವು ಬರುವಂಥ ಗ್ರಾಮ, ಆ ಸ್ಥಳವನ್ನು ನೆನೆಸಿಕೊಂಡು ಪ್ರಾರ್ಥನೆ ಮಾಡಬೇಕು. ನೀವು ಒಬ್ಬೊಬ್ಬರು ಇದ್ದೀರಲ್ಲ, ನೀವು ನೀವು ಬರುವಂಥ ಗ್ರಾಮದಲ್ಲಿ ಎಷ್ಟು ಜನ ವಿಶ್ವಾಸಿಗಳು ಒಂದು ಸಲ ಯೋಚನೆ ಮಾಡಿ ಪ್ರಾರ್ಥನೆ ಮಾಡಿ. ದೇವರೇ, ನನ್ನನ್ನು ಈ ಗ್ರಾಮದಲ್ಲಿ ಇಟ್ಟಿದೆಯಲ್ಲ, ಈ ಗ್ರಾಮದ ಆಶೀರ್ವಾದಕ್ಕಾಗಿ ನಾನು ಪ್ರಾರ್ಥನೆ ಮಾಡುತ್ತೇನೆ. ನಾವೆಲ್ಲರೂ ಸಹ ಮಾಡಬೇಕು. ಆ ಗ್ರಾಮ, ನೀವಿರುವಂಥ ಮನೆ, ನಿಮ್ಮ ಸುತ್ತಮುತ್ತದಲ್ಲಿರುವಂಥ ಆ ಗ್ರಾಮದ ಜನರ ರಕ್ಷಣೆಗಾಗಿ ನಾವೇನು ಮಾಡಬೇಕು? ಪ್ರಾರ್ಥನೆ ಮಾಡಿ. ಇದು ದೇವರಿಂದ ಸಿಕ್ಕಿದಂಥ ಬರ್ಡನ್ ಆಗಿರಲಿ. ಹೀಗೆ ನಾವು ಪ್ರಾರ್ಥನೆ ಮಾಡುವಾಗ ನಾನು ಹೇಳ್ತೇನೆ, ಕೆಲವೇ ವರ್ಷಗಳಲ್ಲಿ ದೇವರು ದೊಡ್ಡ ಭಕ್ತಿ ಸಂಜೀವನವನ್ನು ದೇವರು ತರ್ತಾನೆ. ಹಲ್ಲೆಲೂಯಾ. ನಿಮಗೆ ಕೊಟ್ಟಂಥ ಗ್ರಾಮ, ನೀವಿರುವ ವಾಸವಾಗಿರುವಂಥ ಮನೆ, ಇರುವಂಥ ಸ್ಥಳಗಳು, ಅಕ್ಕಪಕ್ಕದ ಜನರು, ದೇವರೇ, ನನ್ನನ್ನು ಈ ಸ್ಥಳದಲ್ಲಿ ರಕ್ಷಿಸಿದ್ಯಲ್ಲ, ನಿನ್ನ ಒಂದು ಉದ್ದೇಶವಿದೆಯಪ್ಪ. ಆ ಉದ್ದೇಶ ಏನು? ಮತ್ತಾಯನ ಬರೆದ ಸುವಾರ್ತೆ 28ನೇ ಅಧ್ಯಾಯ, ಹಲ್ಲೆಲೂಯಾ, 18 ಹೋಗಿರಿ, ಜನರನ್ನು ಏನು ಮಾಡಬೇಕು? ಶಿಷ್ಯರನ್ನಾಗಿ ಮಾಡುವಂಥದ್ದು. ಆ ಶಿಷ್ಯರನ್ನಾಗಿ ಮಾಡುವಂಥದ್ದೇ ದೇವರು ನಮಗೆ ಕೊಟ್ಟಂಥ ಕೆಲಸವಾಗಿದೆ. ಹಲ್ಲೆಲೂಯಾ. ದೇವರ ಚಿತ್ತವನ್ನು ಹುಡುಕಿಕೊಂಡು ಎಲ್ಲೆಲ್ಲೂ ಹೋಗಬೇಡಿ. ಹಲ್ಲೆಲೂಯಾ. ದೇವರ ಚಿತ್ತ ದೇವರ ವಾಕ್ಯದಲ್ಲಿ ಬರೆಯಲ್ಪಟ್ಟಿದೆ. ಯಾರ್ಯಾರ ಬಳಿಗೆ ಹೋಗೋದು ಬೇಡ, ನಾವೇ ಹಲ್ಲೆಲೂಯಾ ವಾಕ್ಯದ ಒಪ್ಪಿಸಿಕೊಟ್ಟರೆ ಆ ವಾಕ್ಯಗಳು ನಮ್ಮ ಸಂಗಡ ಏನು ಮಾಡಬೇಕು, ಏನು ಮಾಡಬಾರದು ಎಂಬುದಾಗಿ ಮಾತನಾಡುವಂಥದ್ದಾಗಿದೆ. ಕ್ರಿಸ್ತನಿಗಾಗಿ ಏನು ಮಾಡೋಣ? ನಾವು ನಿಲ್ಲೋಣ. ಹಲ್ಲೆಲೂಯಾ. ನಾವು ತೀರ್ಮಾನ ಮಾಡೋಣ, ನಾನು ಖಂಡಿತವಾಗಿ ನಿಲ್ಲುತ್ತೇನೆ. ಹಿಂದಿನ ಕಾಲದಲ್ಲಿ ಒಂದೊಂದು ಶಿಕ್ಷೆಗಳು, ಒಬ್ಬೊಬ್ಬ ದೇವ ಭಕ್ತರಿಗೆ ಕೊಡಲ್ಪಟ್ಟಂಥ ಶಿಕ್ಷೆಗಳು ಬಹಳ ಭೀಕರವಾಗಿತ್ತು. ಆದರೆ ಆ ಶಿಕ್ಷೆಗಳು ಅವರು ಏನು ಕಸವೆಂದು ಎಣಿಸಿದರು. ದೇವರಿಗೋಸ್ಕರ ಇದೆಲ್ಲವೂ ತೊಂದರೆ ಇಲ್ಲ, ನಡೀತದೆ. ನಾನು ದೇವರಿಗೋಸ್ಕರ ಏನನ್ನು ತಾಳಲಿಕ್ಕೆ ಸಿದ್ಧ ಎಂಬುದಾದಂಥ ತೀರ್ಮಾನ ಅವರದಾಗಿತ್ತು. ಈಗಿನ ಸಭೆಯು ಅದೇ ರೀತಿಯಾಗಿ ಅದೇನಾಗಬೇಕು? ಬೆಳೆಯಬೇಕು. ಆ ರೀತಿಯಾಗಿ ಸ್ಟ್ರಾಂಗ್ನೆಸ್ ಬರಬೇಕು. ಕ್ರಿಸ್ತನ ವಿಷಯದಲ್ಲಿ ಅಷ್ಟು ದೃಢತೆ ನಮಗೆ ಬರಬೇಕು. ನಾವು ಬರದೆ ಹೋದರೆ ನಾವೇನಾಗಿ ಇನ್ನೂ ಲೋಕದಲ್ಲೇ ನಾವಿದ್ದೇವೆ. ನಿಜವಾದ ರಕ್ಷಣೆ ಅನುಭವ ನಮಗೆ ಇಲ್ಲ ಎಂಬುದಾದಂಥ ಅರ್ಥ. ನಿಜವಾದ ರಕ್ಷಣೆ ಹೊಂದಿದವನು ಅವನು ಕ್ರಿಸ್ತನಿಗೋಸ್ಕರ ಜೀವಿಸುತ್ತಾನೆ. ಹಲ್ಲೆಲೂಯಾ. ನಿಜವಾದ ರಕ್ಷಣೆ ಹೊಂದಿದವನು ಯಾವಾಗಲೂ ಕ್ರಿಸ್ತನನ್ನೇ ಆತನ ಹೆಸರು ಪ್ರಖ್ಯಾತಿ ಪಡಬೇಕೆಂಬುದಾಗಿ ಬಯಸುತ್ತಾನೆ. ಪ್ರಿಯರೇ, ನಾವೆಲ್ಲರೂ ಆ ಭಾವನೆ ಉಳ್ಳವರಾಗಿದ್ದೇವೆ. ಅಲ್ಲಿ ಇನ್ನೂ ಅದು ನಮ್ಮದು ಹೆಚ್ಚಾಗಬೇಕು. ಹಲ್ಲೆಲೂಯಾ. ನಮ್ಮೆಲ್ಲರಿಗೆ, ಹೆಚ್ಚಿನವರಿಗೆ ಈ ಭಾವನೆ ಇದೆ. ನಾವು ಜನರ ರಕ್ಷಣೆಗೆ ತರಬೇಕು, ಪ್ರಾರ್ಥನೆ ಮಾಡ್ತಾ ಇದ್ದೇವೆ. ಆದರೆ ದೇವರು ತಾನೇ ನಮ್ಮ ಮುಖಾಂತರ ಇನ್ನೂ ವಾಕ್ಯಗಳು ಸಾರಲ್ಪಡುವ ಹಾಗೆ ದೇವರು ಸಹಾಯ ಮಾಡಲಿ ಎಂಬುದಾಗಿ ನಾವು ಪ್ರಾರ್ಥಿಸೋಣ. ದೇವರು ಈ ವಾಕ್ಯಗಳ ಮುಖಾಂತರ ನಮ್ಮನ್ನು ಆಶೀರ್ವದಿಸಲಿ. ನಾವು ಕ್ರಿಸ್ತ